ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನಡೆದಾಡುವ ದೇವರು, ಯುಗ ಪುರುಷ, ಶ್ರೇಷ್ಠ ಸಂತ, ಶತಮಾನದ ಶ್ರೇಷ್ಠ ಸಂತ. ತಾವು ಬದುಕಿದಂಥ ಸಂದರ್ಭದಲ್ಲಿ, ಸಾವನ್ನಪ್ಪದಂಥ ಸಂದರ್ಭದಲ್ಲೂ ಕೂಡ ಶ್ರೇಷ್ಠತೆಯನ್ನ ಮೆರೆದಂಥವರು. ತಮ್ಮ ಇಡೀ ಸಾರ್ವಜನಿಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ದರ್ಶನಕ್ಕೆ ಬರುವಂಥ ಲಕ್ಷಾಂತರ ಭಕ್ತರಿಗಾಗಿ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸಂಜೆ 5 ಗಂಟೆಯ ಬಳಿಕ ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ ಜ್ಞಾನ ಯೋಗಾಶ್ರಮದಲ್ಲಿ. ನಿಮಗೆ ಆ ನೇರ ದೃಶ್ಯಾವಳಿಗಳನ್ನು ಮುಂದೆ ಇಟ್ಟಿದ್ದೀವಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ಕಡೆ ಬರ್ತಾ ಇದ್ದಾರೆ ಭಕ್ತರು. ಸಿದ್ದೇಶ್ವರ ಶ್ರೀಗಳ ಜ್ಞಾನ ಶರೀರದ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸರ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು. ಇಲ್ಲಿ ಭಾರತದ ಬಾವುಟವನ್ನು ಕೂಡ ಹಾಕಲಾಗಿದೆ. ಶ್ರೇಷ್ಠ ಸಂತನ ಅಂತಿಮ ದರ್ಶನಕ್ಕೆ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಬರುವಂಥ ಭಕ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಎಲ್ರಿಗೂ ಕೂಡ ದರ್ಶನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀಟಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜ್ಞಾನ ಯೋಗಾಶ್ರಮದಲ್ಲಿ ಆಗಿದ್ರೆ ಸ್ವಲ್ಪ ಜಾಗ ಚಿಕ್ಕದಾಗಿರೋದು, ಅಲ್ಲಿ ಅಂತಿಮ ದರ್ಶನಕ್ಕೆ ಕಷ್ಟ ಆಗುತ್ತೆ ಅನ್ನುವ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಯಾವ ರೀತಿಯಾಗಿ ಭಕ್ತರು ಬರ್ತಾ ಇದ್ದಾರೆ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹೌದು ಪೃಥ್ವಿ, ಏನು ಇನ್ನು ಕಳೆದ ಕೆಲವೇ ಕ್ಷಣಗಳ ಹಿಂದೆ ಈಗ ಶ್ರೀಗಳ ಪಾರ್ಥಿವ ಶರೀರ ಈಗ ಸೈನಿಕ ಶಾಲೆಯಲ್ಲಿ ಬಂದಿದೆ. ಈ ಶಾಲೆಯಲ್ಲಿ ಸುಮಾರು 6 ಗಂಟೆಗೆ ಒಂದು ಈ ಪಾರ್ಥಿವ ಶರೀರ ಬಂದಿದ್ದು. ಈಗ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಈಗ ಮಂಗಳಾರತಿ ಮಾಡುವುದರ ಮೂಲಕ ಶ್ರೀಗಳಿಗೆ ಪಾರ್ಥಿವ ಶರೀರದ ದರ್ಶನಕ್ಕೆ, ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಈಗ ನೀವು ನನ್ನ ಎಡಭಾಗದಲ್ಲಿ ನೋಡಬಹುದು, ಶ್ರೀಗಳ ಪಾರ್ಥಿವ ಶರೀರವನ್ನ ಒಂದು ಬೃಹತ್ ವೇದಿಕೆಯಲ್ಲಿಯೇ ಒಂದು ಗಾಜಿನ ಮಂಟಪವನ್ನು ನಿರ್ಮಾಣ ಮಾಡಿ, ಆ ಗಾಜಿನ ಮಂಟಪದಲ್ಲಿ ಆ ಶ್ರೀಗಳ ಒಂದು ಪಾರ್ಥಿವ ಶರೀರವನ್ನು ಇಟ್ಟಿರುವಂತದ್ದು. ಇಲ್ಲಿ ಎಲ್ಲ ಪೂಜ್ಯರು ಸೇರಿ ಈಗ ಪೂಜೆಯನ್ನ ಮಾಡಿದ ಅದಾದ ನಂತರ ಈಗ ಭಕ್ತರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ಸರ್ಕಾರಿ ಗೌರವದೊಂದಿಗೆ ಈ ಶ್ರೀಗಳ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಈಗ ಶ್ರೀಗಳ ಪಾರ್ಥಿವ ಶರೀರದ ಮೇಲೆ ತ್ರಿವರ್ಣ ಧ್ವಜನ ಹಾಕುವುದರ ಮೂಲಕ ಸಕಲ ಸರ್ಕಾರಿ ಗೌರವವನ್ನು ವಂದನೆಯನ್ನು ಸಲ್ಲಿಸಲು ಕೂಡ ಜಿಲ್ಲಾಡಳಿತ ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂತದ್ದು ಕಾಣಬಹುದು. ಈಗ ಸಾರ್ವಜನಿಕರು ಕೂಡ ಈಗ ಏನು ಶ್ರೀಗಳ ದರ್ಶನಕ್ಕೆ ಬರ್ತಾ ಇದ್ದಾರೆ. ಸಾರ್ವಜನಿಕರಿಗೂ ಕೂಡ ಒಂದು ಬ್ಯಾರಿಕೇಡ್ ಹಾಕೋದ್ರ ಮೂಲಕ ಏನು ಸರತಿ ಸಾಲಲ್ಲಿ ಸಾರ್ವಜನಿಕ ಬರೋಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಎಲ್ಲ ಏನು ಲಕ್ಷಾಂತರ ಭಕ್ತರು ಏನು ಉತ್ತರ ಕರ್ನಾಟಕ ಭಾಗ ಅಲ್ಲದೆ ಬೇರೆ ಬೇರೆ ಭಾಗಗಳಿಂದಲೂ ಜಿಲ್ಲೆಗಳಿಂದಲೂ ಕೂಡ ಭಕ್ತರು ಈಗ ಶ್ರೀಗಳ ಅಂತಿಮ ದರ್ಶನ ಪಡೆಯಲು ಈಗ ಏನು ಸೈನಿಕ ಶಾಲೆ ಅಂತ ಬರ್ತಾ ಇದ್ದಾರೆ. ಬಂದಂತ ಭಕ್ತರಿಗೆ ಒಂದು ನೀಟಾಗಿ ಯಾವುದೇ ರೀತಿಯ ಗದ್ದಲ ಆಗದಂತೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ಒಂದು ಇಲ್ಲಿಯೇ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈ ಒಂದು ಸೈನಿಕ ಶಾಲೆಯಲ್ಲಿ ಸುಮಾರು 10 ಲಕ್ಷಕ್ಕೂ ಅಧಿಕ ಜನ ಏನಿದೆ ಶ್ರೀಗಳ ಅಂತಿಮ ದರ್ಶನ ಪಡೆಯಲಿಕ್ಕೆ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಈ ಬೃಹತ್ತಾದ ಒಂದು ಶಾಲೆ ಆವರಣದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗಿನ ಜಾವ 4:30ರವರೆಗೆ ಇನ್ನು ಜ್ಞಾನ ಯೋಗಾಶ್ರಮದಲ್ಲಿ ಅವರ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಅದಾದ ನಂತರ ಏನು ಬೆಳಗ್ಗೆ ಆಗಿದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಹಾಗಾಗಿ ಅಲ್ಲಿ ಚಿಕ್ಕದಾದ ಸ್ಥಳ ಇರೋದ್ರಿಂದ ಅಲ್ಲಿ ನುಗ್ಗಲಾಗುವಂತ ಚಾನ್ಸಸ್ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಒಂದು ಸುಲಲಿತವಾಗಿ ನಡೆಯುವ ಒಂದು ಕಾರಣಕ್ಕಾಗಿ ಈ ಒಂದು ಆವರಣವನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈಗ ಶ್ರೀಗಳ ದರ್ಶನಕ್ಕೆ ಭಕ್ತರು ಕೂಡ ಬರ್ತಾ ಇದ್ದಾರೆ. ಭಕ್ತರು ಈ ಶ್ರೀಗಳು ಈ ಭಾಗದಲ್ಲಿ ನಡೆದಾಡುವ ದೇವರೇ ಅಂತೆ ಏನು ಖ್ಯಾತಿಯನ್ನು ಹೊಂದಿದ್ರು. ಆ ಶ್ರೀಗಳು ಈಗ ನಮ್ಮ ಜೊತೆ ಇಲ್ಲ ಅನ್ನೋ ಒಂದು ಭಾವನೆ ಜನರನ್ನು ಕಾಡ್ತಾ ಇದೆ. ಎಲ್ಲ ಭಕ್ತರು ಕೂಡ ಶ್ರೀಗಳನ್ನ ಅಂತಿಮ ದರ್ಶನ ಪಡುವಂತ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಶ್ರೀಗಳು ನಮ್ಮ ನಗಲಿದ್ರು ಅನ್ನೋ ಒಂದು ಭಾವನೆ ಜನರ ದುಃಖ ಜನರನ್ನು ಕಾಡ್ತಾ ಇದೆ. ಹೀಗಾಗಿ ಏನು ಶ್ರೀಗಳ ಅಂತಿಮ ದರ್ಶನಕ್ಕೆ ಬಂದಂತ ಭಕ್ತರು ಕೂಡ ಕಣ್ಣೀರನ್ನು ಹಾಕ್ತಿರುವಂತದ್ದು ಕಂಡು ಬರ್ತಾ ಇದೆ.
ಈಗ 4:15 ಗಂಟೆವರೆಗೂ ಕೂಡ ಈ ಒಂದು ಸೈನಿಕ ಶಾಲೆ ಮೈದಾನದಲ್ಲಿ ಸಕಲ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆನ ಮಾಡಲಾಗಿದೆ. 4:15 ನಂತರ ಮತ್ತೆ ಜ್ಞಾನ ಯೋಗಾಶ್ರಮಕ್ಕೆ ಶ್ರೀಗಳ ಪಾರ್ಥಿವ ಶರೀರ ಹೋಗುತ್ತೆ. ಏನು ಬಿಜಾಪುರ ನಗರದ ವಿವಿಧ ರಸ್ತೆಗಳಲ್ಲಿ ತೆರೆದ ಒಂದು ವಾಹನದಲ್ಲಿ ಶ್ರೀಗಳ ಪಾರ್ಥಿವ ಶರೀರನ್ನ ಕೊಂಡೊಯ್ಯಲಾಗುವುದು. 4:15 ಆದ ನಂತರ 6 ಗಂಟೆಗೆ ಶ್ರೀಗಳಿಗೆ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡುವಂತ ಸಕಲ ಸರ್ಕಾರಿ ಗೌರವದೊಂದಿಗೆ ಗೌರವವನ್ನು ಸಲ್ಲಿಸಿದ ನಂತರ ಶ್ರೀಗಳ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನು ಕೊಡಲಾಗುವುದು. ಪೃಥ್ವಿ. ಅರುಣ್, ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರಲ್ಲ, ಇಷ್ಟು ದಿನ ಅವರ ಪ್ರವಚನವನ್ನ ಕೇಳ್ತಾ ಬೆರಗಾಗ್ತಾ ಇದ್ರು ಭಕ್ತರು, ತಮ್ಮ ಬದುಕಿನಲ್ಲೂ ಕೂಡ ಅದನ್ನ ಅಳವಡಿಸ್ಕೊಳ್ತಾ ಇದ್ರು. ಇವತ್ತು ಶ್ರೀಗಳನ್ನ ಈ ರೀತಿಯಾಗಿ ನೋಡ್ಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಮನ್ಸು ತಡ್ಕೊಳ್ತಾರಲ್ಲ, ಕಣ್ಣೀರನ್ನ ಹಾಕ್ತಾ ಇರ್ತಾರೆ. ಆ ಭಕ್ತರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ಬೋದಾ? ಭಕ್ತರು ಕೂಡ ಈಗ ದರ್ಶನವನ್ನು ಪಡ್ಕೊಂಡು ಈಗ ಶ್ರೀಗಳ ಅಂತಿಮ ದರ್ಶನ ಕೂಡ ಭಕ್ತರು ಕೂಡ ಬರ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಭಕ್ತರು ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಭಕ್ತರು ಕೂಡ ಒಂದು ಶ್ರೀಗಳ ದರ್ಶನಕ್ಕೆ ಕಾದು ಕುಳಿತಿದ್ರು. ಶ್ರೀಗಳ ಇನ್ನೂ ನಮ್ಮೊಂದಿಗಿದ್ದಾರೆ. ಶ್ರೀಗಳಿಗೆ ಯಾವುದೇ ರೀತಿಯ ಊಹಾಪೋಹಗಳಿದ್ವು. ಆ ಊಹಾಪೋಹಕ್ಕೆ ಕಿವಿಗೊಡದೆ ಜನರು ಕೂಡ ಶ್ರೀಗಳ ದರ್ಶನ ಮಾಡಬೇಕಂತ ಬಂದಿದ್ರು. ಆದ್ರೆ ಇಲ್ಲಿ ಭಕ್ತರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬಂದಿದ್ದಾರೆ. ಎಲ್ಲಿಂದ ಬಂದಿದ್ರು? ಬಿಜ್ಜಳಿಗೆ ಶ್ರೀಗಳ ದರ್ಶನ ಆಯ್ತು. ಶ್ರೀಗಳಿಗೆ ನಿಮ್ಮೊಂದಿಗಿಲ್ಲ, ಏನ್ ಅನಿಸ್ತದೆ? ಶ್ರೀಗಳು ನಿಮ್ಮೊಂದಿಗೆ ಇಲ್ಲಿಗ ಏನ್ ಅನಿಸ್ತದೆ? ದುಃಖ ಅನಿಸ್ಲ. ಬಿಜ್ಜಳಗಿ ಆ ಶ್ರೀಗಳ ಊರು. ಅವರನ್ನ ಕೂಡ ಮಾತಾಡಿಸುವಂತ ಕೆಲಸ ಮಾಡ್ತೀವಿ. ಈಗ ಒಂದು ಮಹಿಳೆಯರು ಕೂಡ ಇದ್ದಾರೆ. ಶ್ರೀಗಳ ದರ್ಶನ ಆಯ್ತು, ಈಗ ಏನ್ ಅನಿಸ್ತದ? ಶ್ರೀಗಳು ನಿಮ್ಮೊಂದಿಗೆ ಇಲ್ಲಿಗ ಶ್ರೀಗಳ ದರ್ಶನ ಶ್ರೀಗಳ ದರ್ಶನ ಮಾಡಿ ನಾವು ಪಾವನರಾದೀವಿ. ಇಲ್ಲಿ ವಿಜಯಪುರದವರು ನಾವು. ತುಂಬಾ ಬೇಜಾರಾಗ್ತದೆ. ಇಲ್ಲಿ ವಿಜಯಪುರದವರು. ಇದು ಭಕ್ತರ ಮಾತು. ಶ್ರೀಗಳು ನಮ್ಮೊಂದಿಗಿಲ್ಲ, ಶ್ರೀಗಳ ದರ್ಶನ ರಾತ್ರಿಯಿಂದಲೇ ನಾವು ಕಾಯ್ತಾ ಕೂಳ್ತಿದ್ವಿ. ಈಗ ಒಂದು ದರ್ಶನ ವ್ಯವಸ್ಥೆಯನ್ನು ಈ ಒಂದು ಮೈದಾನದಲ್ಲಿ ಮಾಡಿದ್ರೆ, ಹಾಗಾಗಿ ಇಲ್ಲಿ ದರ್ಶನ ಪಡ್ಕೊಂಡು ಹೋಗ್ತಾ ಇದೀವಿ. ಇದು ಶ್ರೀಗಳು ಈಗ ಏನು ಇವತ್ತು ಅಂತಿಮ ದರ್ಶನ ಆಗಿದ್ರಿಂದ ಎಲ್ಲೋ ಒಂದ್ ಕಡೆ ಭಕ್ತರು ಕೂಡ ಭಾವುಕರಾಗ್ತಾ ಇದ್ದಾರೆ. ಜನರು ಕೂಡ ಈಗ ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಜನರಿಗೆ ಇಲ್ಲಿ ಇನ್ನೊಬ್ಬರು ಹಿರಿಯರಿದ್ದಾರೆ. ಅಂತಿಮ ದರ್ಶನ ಪಡ್ಕೊಂಡು ಬಂದ್ರಿ, ಶ್ರೀಗಳದು ಗುರುಗಳು ಬಹಳಷ್ಟು ಅವರು ಜ್ಞಾನಿಗಳು ಎಲ್ಲ ಸಮಾಜಕ್ಕೆ ಒಳ್ಳೇದು ಮಾಡಿದಾರೆ. ಅವರಷ್ಟು ನಾವೆಲ್ಲ ಅವರ ನುಡಿದಂತೆ ನಡಿಬೇಕಂತ ಹೇಳಿ ನಾನು. ಎಷ್ಟು ವರ್ಷದಿಂದ ಶ್ರೀಗಳನ್ನು ನೋಡ್ಕೊಂಡು ಬರ್ತೀವಿ? ನಾವು ಸುಮಾರು 10-20 ವರ್ಷದಿಂದ ಶ್ರೀಗಳನ್ನ ದರ್ಶನ ಮಾಡ್ತಾ ಇದ್ದೀವಿ. ಧನ್ಯವಾದ. ಇದು ಏನು ಭಕ್ತರ ಮಾತು. ಹಲವು ವರ್ಷಗಳಿಂದ ನಾವು ಶ್ರೀಗಳನ್ನ ನೋಡ್ಕೊಂಡು ಬರ್ತಾ ಇದೀವಿ. ಅವರನ್ನ ಪ್ರವಚನ ಕೇಳ್ಕೊಂಡು ಬೆಳ್ತಾ ಇದೀವಿ. ಈಗ ಈ ಜನರಿಗೆ ಜ್ಞಾನ ಕೊಡಿಸುವಂತ ಏನು ಹೇಳುವಂತ ಕೆಲಸವನ್ನ ಶ್ರೀಗಳು ಮಾಡ್ತಾ ಇದ್ರು. ಅದನ್ನು ನಾವು ಪಾಲಿಸ್ಕೊಂಡು ಜೀವನದಲ್ಲಿ ಪಾಲಿಸಬೇಕು ಅನ್ನೋ ಮಾತು ಕೂಡ ಭಕ್ತರು ಹೇಳ್ತಾ ಇದ್ದಾರೆ. ಅಲ್ಲದೆ ಭಕ್ತರು ಕೂಡ ಸರತಿ ಸಾಲಲ್ಲಿ ಬಂದು ತಮ್ಮ ಶ್ರೀಗಳ ದರ್ಶನನ್ನ ಪಡ್ಕೊಂಡು ಬರ್ತಾ ಇದ್ದಾರೆ. ಶ್ರೀಗಳ ದರ್ಶನ ಪಡ್ಕೊಂಡು ಬಂದ್ರೆ ಏನು ಶ್ರೀಗಳು ಕಳ್ಕೊಂಡು ನಾವು ಬಹಳ ದುಃಖದಲ್ಲಿದ್ದೀವಿ. ಯಾಕಂದ್ರೆ ಅವರು ಕೇವಲ ಅವ್ರಿಗಾಗಿ ಅವರಿದ್ದವರಲ್ಲ, ಅವರು ಪೂರ್ತಿ ಜನತೆಗೆ ಸಲುವಾಗಿ ಅವರು ಸೇವೆ ಮಾಡಿದಂಥವ್ರು. ಅವರ ಜೀವನ ಕಳೆದಿದ್ದೇ ಜನತೆಯ ಸಲುವಾಗಿ. ಅವರಂತವರ ಜೊತೆ ನಾವೆಲ್ಲ ಇದ್ದೀವಿ ಅಂದ್ರೆ ನಮ್ಮದೆಲ್ಲರ ಭಾಗ್ಯ. ಬಸವನವರು ಇದ್ದಾಗ ಅವ್ರ ಜೊತೆ ಇದ್ದವ್ರು ಅವ್ರ ಭಾಗ್ಯ, ಇವ್ರ ಜೊತೆ ಸಿದ್ದೇಶ್ವರ ಸ್ವಾಮಿ ಜೊತೆ ಇದ್ದಿದ್ದು ನಮ್ಮ ಭಾಗ್ಯ. ಶ್ರೀಗಳು ಈಗ ನಿಮ್ಮೊಂದಿಗಿಲ್ಲ, ಶ್ರೀಗಳ ಅಂತಿಮ ದರ್ಶನ ಪಡ್ತಾರೆ. ಶ್ರೀಗಳೀಗ ನಿಮ್ಮೊಂದಿಗಿಲ್ಲ. ಇಷ್ಟು ವರ್ಷ ನೀವು ಪ್ರವಚನ ಕೇಳ್ಕೊಂಡ್ ಬರ್ತಾ ಇದ್ದೀರಿ. 2007ರಿಂದ ನಾವು ಪ್ರವಚನ ಕೇಳ್ಕೊಂತ ಬಂದಿದ್ದೀವಿ. ಸತತವಾಗಿ ಅವ್ರನ್ನ ಭೇಟಿ ಹಾಕೊಂತ ಇದ್ದೀವಿ. ಒಂದು ಸಲ ನಮ್ಮ ಗ್ರಾಮ ಜನ ಅಷ್ಟರು ಸೇರಿ ಅವ್ರು ಭೇಟಿ ಹಾಕೊಂತ ಇದ್ದಾಗ ಒಮ್ಮೆ ನೀವು ಯಾವುದೇ ಕಾರಣಕ್ಕೂ ಒಂದು ಸಲ ನಮಗೆ ದರ್ಶನ ಕೊಡಬೇಕು, ನಮ್ಮೂರಿಗೆ ಬರ್ಬೇಕಂತ ಕೇಳಿದಾಗ ಮಾರ್ಚ್ 15, 2015ರಲ್ಲಿ ಒಂದು ಸಲ 3:30 ಗಂಟೆಗೆ ನಮ್ಮ ಊರಿಗೆ ಬಂದು ಪ್ರವಚನ ಕೊಟ್ಟು ಹೋದ್ರು. 40 ನಿಮಿಷ. ಅದು ಮರೆಯಲಾಗದ ದಿನ. ಅದು ನಮಗೆಲ್ಲರ ಸಣ್ಣ ಗ್ರಾಮ, ಪುಟ್ಟ ಗ್ರಾಮ, ಕೇವಲ 150 ಜನ ಇರುವಂತ ಗ್ರಾಮಕ್ಕೆ ಅವರು ದರ್ಶನ ಎಲ್ಲರಿಗೂ ಬಂದು ಪ್ರವಚನ ಕೊಟ್ಟು ಆತ್ಮಜ್ಯೋತಿ ಬಗ್ಗೆ ತಿಳಿ ಹೇಳಿದರು. ಅದೇ ರೀತಿ ಸಿದ್ದೇಶ್ವರ ಸ್ವಾಮಿಗಳು ಹುಬ್ಬಳ್ಳಿಯಲ್ಲಿ ಪ್ರವಚನ ನೀಡಬೇಕಾದ್ರೆ ಒಂದು ಮಾತು ಹೇಳಿದ್ರು. ಅವರ ನುಡಿಯನ್ನ ನಾನು ಪ್ರತಿದಿನ ಬರಿತಾ ಇದ್ದೆ.
ಆ ಬರೀಬೇಕಾದ್ರೆ ಒಂದ್ಸಲ ಹೇಳಿದ್ರು ನೀವು ಕಂಟಿನ್ಯೂ ಬರೀಪ ಅಂತ. ಇವತ್ತು ಅವ್ರದೇ ಅಂದದ ಸುಂದರ ಜೀವನಕ್ಕೆ ಅಂದದ ನುಡಿಗಳ ಪುಸ್ತಕ ಕೂಡ ಬಿಡುಗಡೆ ಆಗ್ತಾ ಇದೆ. ಈಗ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಇದರಲ್ಲಿ ಅದು ಬುಕ್ ಇದೆ, ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದೇ ಪುಸ್ತಕ ಬಿಡುಗಡೆ ಕೂಡ ಇದೆ ಈಗ. ಆ ದರ್ಶನ ಆಯ್ತು, ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ದರ್ಶನಕ್ಕೆ. ಇದು ಏನು ಭಕ್ತರ ಮಾತು. ಭಕ್ತರು ಕೂಡ ಇಲ್ಲಿ ಹೆಣ್ಮಗಳು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸುವಂತ ಕೆಲಸ ಮಾಡ್ತಿದ್ವಿ. ಈಗ ಶ್ರೀಗಳ ದರ್ಶನ ಪಡ್ಕೊಂಡ್ರೆ ಬಗ್ಗೆ ನಾವು ಬಿಜ್ಜರ್ಗಿ ಗ್ರಾಮದವ್ರಿ, ಅಪ್ಪಾಜಿ ನಮ್ಮೂರವ್ರು, ಹುಟ್ಟೂರವ್ರದು. ಅವ್ರು ಇನ್ನೂ ಒಂದಿಷ್ಟು ವರ್ಷ ಬಾಳಬೇಕಾಗಿತ್ತು ನಮ್ಮ ಆಶೆ. ಆದ್ರೆ ಅವ್ರು ಜಲ್ದಿ ಐಕ್ಯ ಆಗಿದ್ದಕ್ಕೆ ನಮಗೆ ಬಹಳ ದುಃಖ ಆಗಿದೆ. ನಮಸ್ಕಾರ. ಎಲ್ಲಿಂದ ಬಂದಿರ ಮನೆ? ನಾವು ಬಿಜ್ಜರ್ಗಿ. ನಾವು ಇಲ್ಲೇ ಇವ್ರಿ, ಮತ್ತೊಮ್ಮೆ ಹುಟ್ಟು ಬರ್ಲಿ ಅಪ್ಪ ಅವ್ರ ಅನ್ನೋದು ಬೇಡಿಕೆ. ನಾವು 40 ವರ್ಷದಿಂದ ನೋಡ್ತೀವಿ. ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನು ತುಂಬುವವರೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಆದ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಪ್ರಣಾಮದ ಅರ್ಪಣೆ. ಮತ್ತೊಮ್ಮೆ ಹುಟ್ಟಿ ಬರಲಿ. ವಿಜಾಪುರಕ್ಕೆ ಬಹಳ ನಷ್ಟ ಆಗ್ಯದ. ಇದು ಏನು ಭಕ್ತರ ಮಾತು. ಹೀಗಾಗಿ ಅದನ್ನ ನಾವು ಶ್ರೀಗಳನ್ನ ಇಷ್ಟು ವರ್ಷದಿಂದ ಶ್ರೀಗಳನ್ನ ನಾವು ಪ್ರವಚನ ಕೇಳ್ಕೊಂಡು ಬರ್ತಾ ಇದೀವಿ. ಈಗ ಶ್ರೀಗಳು ನಮ್ಮೊಂದಿಗೆ ಇಲ್ಲ ಅನ್ನೋ ಒಂದು ನೋವು ನಮ್ಮನ್ನ ಕಾಡ್ತಾ ಇದೆ ಅನ್ನೋ ಮಾತು ಕೂಡ ಭಕ್ತರು ಹೇಳ್ತಾ ಇದ್ದಾರೆ. ಹಲವು ಭಕ್ತರು ಕೂಡ ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಇನ್ನೂ ಬರ್ತಾ ಇದ್ದಾರೆ. ಏನು ರಾತ್ರಿ ಇಡೀ ಕೂಡ ಭಕ್ತರು, ಲಕ್ಷಾಂತರ ಭಕ್ತರು ಬಂದು ಆಶ್ರಮದಲ್ಲಿ ಏನು ದರ್ಶನವನ್ನು ಪಡ್ಕೊಂಡ್ರು. ಅದಾದ ನಂತರ ಇನ್ನೂ ಕೂಡ ಭಕ್ತರ ದಂಡೆ ಈ ಒಂದು ಏನು ಸೈನಿಕ ಶಾಲೆ ಮೈದಾನತ್ತ ಹರಿದು ಬರ್ತಾ ಇದೆ, ಜನಸಾಗರ ಹರಿದು ಬರ್ತಾ ಇದೆ. ಶ್ರೀಗಳಿಗೆ ಈ ಅಂತಿಮ ದರ್ಶನ ಪಡೋಕೆ ಸಾರ್ವಜನಿಕರು ಕೂಡ ಏನು ಫೋಟೋ ತೆಗೆಯಲು ಕೂಡ ಮುಗಿಬಿಡ್ತಾ ಇದ್ದಾರೆ. ಅಂತಿಮ ದರ್ಶನ ಶ್ರೀಗಳನ್ನ ಪಡ್ಕೊಳ್ತಾ ಇದ್ದೀವಿ. ಇನ್ನು ಮುಂದೆ ಶ್ರೀಗಳ ಪ್ರವಚನ ಕೇಳೋಕೆ ನಮಗೆ ಸಿಗಲ್ಲ ಅನ್ನೋ ಭಾವನೆ ಕೂಡ ಜನರಲ್ಲೇ ಕಾಡ್ತಾ ಇದೆ. ಸಾರ್ವಜನಿಕರು ಕೂಡ ಬೇರೆ ಬೇರೆ ಬಿಜಾಪುರ, ಕಲಬುರಗಿ, ಬೀದರ್, ಹೀಗೆ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಿಂದ ಕೂಡ ಲಕ್ಷಾಂತರ ಬರ್ತಾರೆ. ಈಗ ಏನು ಸೈನಿಕ ಶಾಲೆ ಮೈದಾನತ್ತ ಬರ್ತಾ ಇದ್ದಾರೆ. ಬಂದಂತ ಭಕ್ತರು ಶ್ರೀಗಳನ್ನ ದರ್ಶನವನ್ನ ಪಡೆದು ಈಗ ಹೋಗ್ತಾ ಇದ್ದಾರೆ. ಇದು ದರ್ಶನದ ಬಂದು ಏನು ಈಗ ಬೆಳಗ್ಗೆಯಿಂದ ಸಾಯಂಕಾಲ 4:30 ಗಂಟೆವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಸಾರ್ವಜನಿಕರ ದರ್ಶನಕ್ಕೆ ಇಷ್ಟು ಗಂಟೆ ಆದ್ರೂ ಕೂಡ ಏನು ಆ 4:30 ಗಂಟೆ ನಂತರ ಶ್ರೀಗಳಿಗೆ ಏನು ಅದಾದ ನಂತರ ಸರ್ಕಾರಿ ಗೌರವದೊಂದಿಗೆ ಏನು ಜನರನ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾಕೆ ರೀತಿಯಲ್ಲಿ ಸಹನೆಯಿಂದ ವರ್ತಿಸಬೇಕು. ದರ್ಶನ ಭಾಗ್ಯವನ್ನ ಪಡ್ಕೊಂಡು ತಾವೆಲ್ಲ ಪೊಲೀಸ್ ಆಗಬೇಕು. ಇದು ಭಕ್ತರ ಮಾತು. ಸಾರ್ವಜನಿಕರು ಕೂಡ ಬರ್ತಾ ಇದ್ದಾರೆ, ದುಃಖ ತಾಳಲಾರದ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮೊಬೈಲ್ ಅಲ್ಲಿ ಸರಿ ಹಿಡಿದು ಸಮಯ ಹಾಳು ಮಾಡ್ಕೊಳ್ಳೋದು ಬೇಡ. ಜನರು ತಮ್ಮ ಏನು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಗಳು ನಮ್ಮೊಂದಿಗಿಲ್ಲ ಅನ್ನೋ ಒಂದು ನೋವು ಅವರನ್ನ ಕಾಡ್ತಾ ಇದೆ. ಇಲ್ಲೊಬ್ಬರು ಮಹಿಳೆ ಇದ್ದಾರೆ, ಅವರನ್ನ ಮಾತಾಡೋಣ. ಶ್ರೀಗಳ ದರ್ಶನ ನಡ್ಕೊಳ್ಬೇಕು ಸ್ವಾಮಿಗಳು 64 ಇಂದ ನಮ್ಮ ಅಪ್ಪ ಅವರು ಕಾರ್ಯ ಮಾಡ್ತಿದ್ದಾರೆ. ಆತ್ಮಶುದ್ಧಿ ಸಂಘವನ್ನು ನಮ್ಮ ಅಪ್ಪ ಅವರು ಮಾಡಿದ್ದಾರೆ. ಅದರಿಂದ ನಾವು ಈಗ ಸಿದ್ದೇಶ್ವರ ಸ್ವಾಮಿಯಿಂದ ವಂಚಿತರಾಗಿ ನಮ್ಗೆ ಅವರೇ ಅಪ್ಪಗಳು ಇದ್ರು, ಜಗತ್ತಿನ ಅವರೇ ಶ್ರೇಷ್ಠ ಇದ್ರು. ಅವರಂತ ಸ್ವಾಮಿ ಸಿಗುದಿಲ್ಲ. ನಮ್ಮ ಸ್ವಾಮೀಜಿ ಅವರು ಹೋದ್ರು, ನಾವು ಉಪದೇಶ ಆಗ್ಬಿಟ್ಟಿವಿ. ಜಯ ಗುರುದೇವ್. ಎಷ್ಟು ವರ್ಷದ ಪ್ರವಚನ ಕೇಳ್ತೀರಮ್ಮ ಶ್ರೀಗಳದ್ದು ಪ್ರವಚನ? ನಾವು ಪ್ರವಚನ 64 ಇಂದ 81 ರಿಂದ ಕಾರ್ಯನಿರತವಾಗಿ ಸಿದ್ದೇಶ್ವರ ಸ್ವಾಮಿಯ ದರ್ಶನ ಪಡೆಯುತ್ತಾ ಈಗಾಗಲೇ ನಾವು ಪಡೆದುಕೊಂಡಿದ್ದೀವಿ. ಅದರಿಂದ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಸದೈವ ಇರಲಿ. ಅವರು ಅಜರಾಮರಾಗಲಿ ಅಂತ ಬೇಡಿಕೊಳ್ಳುತ್ತಿದ್ದೇವೆ. ನಾವು ಅಜರಾಮರಾಗಲಿ, ಅವ್ರ ನೆರವು ಸದೈವ ನಮ್ಮ ಸುತ್ತಿರಲಿ ಅಂತ ಬೇಡಿಕೊಳ್ಳುತ್ತೇವೆ. ನಮ್ಮ ಸ್ವಾಮೀಜಿಯವರು ಹೋದ್ರು, ಸಿದ್ದೇಶ್ವರ ಸ್ವಾಮಿಯವರು ಹೋದ್ರು, ಅಪ್ಪಾಜಿ ಹೋದ್ರು, ನಮ್ಮ ಬಾಬುರ ಗಾಯಕರು ಹೋದ್ರು. ಇವರಿಂದ ನಾವು ಜಗತ್ತಿನಲ್ಲಿ ಪ್ರದೇಶ ಆಗಿಬಿಟ್ಟು ಸ್ವಾಮಿಗಳೇ ಹೋದ್ರು. ಜಯ ಗುರುದೇವ್, ಜಯ ಗುರುದೇವ್.
ದಯವಿಟ್ಟು ಮಾಸ್ಕ್ ಇದ್ರೆ ಇದು ಏನು ಭಕ್ತರ ಮಾತು. ಭಕ್ತರು ಕೂಡ ಎಲ್ಲ ಬಂದಂತ ಭಕ್ತರು ಶ್ರೀಗಳನ್ನ ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಶ್ರೀಗಳನ್ನ ಕೊನೆ ದರ್ಶನ ಪಡೆಯುವಂತ ಏನು ಭಾಗ್ಯ ನಮ್ಗೆ ಸಿಕ್ತು. ಆದ್ರೆ ಇನ್ನೂ ಹಲವು ವರ್ಷ ನಮ್ಮೊಂದಿಗೆ ಇರ್ತಾರೆ ಅನ್ಕೊಂಡಿದ್ದಾದ್ರೆ ಅರುಣ್ ಕುಮಾರ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮಿಂದ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಆಧ್ಯಾತ್ಮ ಲೋಕದ ಆಶಾಕಿರಣ, ಪ್ರವಚನಗಳ ಚೇತನ, ಸಿದ್ದೇಶ್ವರ ಶ್ರೀಗಳ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಲಕ್ಷಾಂತರ ಜನ ಭಕ್ತರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಅಪ್ಪಾಜಿ ನಿನ್ನ ಮಾರಿ ನೋಡ್ಬೇಕಂತ ನಾವೇ ಟಂಬಲದಿಂದ ನಾವು ಓಡೇನೆ ಒಂದು ಕುತ್ತಿಯೇ. ತಮ್ಮ ಬದುಕು ಮತ್ತು ಸಾವು ಎರಡರಲ್ಲೂ ಕೂಡ ಸರಳತೆಯನ್ನ ಮೆರೆದಂಥ ಶ್ರೇಷ್ಠ ಸಂತ. ಮತ್ತೆಂದೂ ಕೂಡ ಈ ಶತಮಾನದಲ್ಲಿ ಇಂತಹ ಒಬ್ಬ ಮನುಷ್ಯನನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೂ ಹೋಲಿಕೆ ಮಾಡಲಿಕ್ಕೆ ಆಗದಿರುವಂಥ ಒಂದು ವ್ಯಕ್ತಿತ್ವ ಸಿದ್ದೇಶ್ವರ ಶ್ರೀಗಳದ್ದು. ಸಿದ್ದೇಶ್ವರ ಶ್ರೀಗಳ ನಿಧನ ಕೋಟ್ಯಾನುಕೋಟಿ ಭಕ್ತರ ಅವ್ರನ್ನೆಲ್ಲರನ್ನೂ ಕೂಡ ಅನಾಥ ಮಾಡಿದಂಥ ಭಾವ. ಎಲ್ಲರೂ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಅಷ್ಟೇ ನೀಟಾಗಿ ಮಾಡಲಾಗಿದೆ. ಎಲ್ಲ ಭಕ್ತರಿಗೂ ಕೂಡ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಅಚ್ಚುಕಟ್ಟಾಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾವೆಲ್ಲ ಪಡ್ಕೊಂಡು ಪುನೀತರಾಗಬೇಕು. ಶಾಂತಿಯಿಂದ, ಸಹನೆಯಿಂದ, ಪ್ರೇಮದಿಂದ ಆಗಮಿಸಿ ರೀತಿಯಲ್ಲಿ ಸಹನೆಯಿಂದ ಆ ಕಣ್ಣೀರೇ ಗೊತ್ತಾಗ್ತಾ ಇದೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಶ್ರೀಗಳನ್ನ ಅಂತ. ದೇವರನ್ನ ನಾವು ಕಳ್ಕೊಂಡ್ಬಿಟ್ವಿ ಅನ್ನುವ ರೀತಿಯಲ್ಲಿ ಮರುಗ್ತಾ ಇರುವಂಥದ್ದು ಪ್ರತಿಯೊಬ್ಬರ ಜೀವ. ಇನ್ನು ಸಾಕಷ್ಟು ಜನ ಸ್ವಾಮೀಜಿಗಳಿದ್ದಾರೆ, ಅವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ದೊಡ್ಡ ಸಂಖ್ಯೆಯಲ್ಲಿ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಅಲ್ಲಿ ಏನೇನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು, ಯಾವ್ಯಾವೆಲ್ಲ ವಿಧಿವಿಧಾನಗಳಿದ್ದಾವೆ ಅವೆಲ್ಲವನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ಬೋದಾ? ಹೌದು ಪೃಥ್ವಿ, ಏನು ಶ್ರೀಗಳ ಅಂತಿಮ ದರ್ಶನಕ್ಕೆ ಸುಮಾರು ಮಠಾಧೀಶರು ಸ್ವಾಮೀಜಿಗಳು ಕೂಡ ಈಗ ಒಂದು ಈ ಸೈನಿಕ ಶಾಲೆ ಮೈದಾನಕ್ಕೆ ಬಂದಿದ್ದಾರೆ. ನಾವೀಗ ನಮ್ಮೊಂದಿಗೆ ಈಗ ಸ್ವಾಮೀಜಿಗಳಿದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಅವರಿಗೆ ಎಷ್ಟು ವರ್ಷದಿಂದ ಸ್ವಾಮೀಜಿಗಳಿದೆ? ನಿಮ್ಮ ಸ್ವಾಮೀಜಿಗಳದ್ದು ನಡುವೆ ಯಾವ ರೀತಿ? ಪರಮ ಪೂಜ್ಯ ಸದ್ಗುರುಗಳು, ನಡೆದಾಡುವ ದೇವರು, ಭಾರತ ದೇಶದ ನಿರಾಭಾರಿ ಸಂತರು ಅಂತ ಕೇಳಿದ್ರೆ ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪಂಗಳವರು. ಅವರ ಎಷ್ಟು ಸ್ತುತಿ ಮಾಡಿದ್ರು ಬಹಳಷ್ಟು ಕಡಿಮೆ ಅದು. ಯಾಕಂತ ಕೇಳಿದ್ರೆ ಒಂದು ಸಲ ಸಮುದ್ರವನ್ನೇ ಮಸಿ ಮಾಡಿ, ಕಾಡಿನ ಕಟ್ಟಿಗೆಗಳನ್ನು ಲಕ್ಕಣಿಕೆಯನ್ನು ಮಾಡಿ, ಆಕಾಶವನ್ನ ಕಾಗದವನ್ನ ಮಾಡಿ ಗುರುಮಹಿಮೆ ಬರಿಬೇಕಂದ್ರೆ ಸ್ವಲ್ಪ ಎಳ್ಳು ಕಳಷ್ಟು ಬರ್ಲಿಕ್ಕಾಗ್ಲಿಲ್ಲ. ಹಂಗೆ ಪರಮ ಪೂಜ್ಯ ಅಪ್ಪಂಗಳವರು ಅವರು ಸಾಧಕರಿಗೆ, ನಮ್ಮಂತ ಸಾವಿರಾರು ಮಂದಿ ಸನ್ಯಾಸರಿಗೆ, ಸಾಧ್ವಿನಿಯರಿಗೆ ನಿರಂತರವಾದಂತ ಜ್ಞಾನವನ್ನು ನೀಡ್ತಾ ಇದ್ರು. ಅಷ್ಟೇ ಅಲ್ಲ, ಈ ಕಲಿಯುಗದಲ್ಲಿ ಯಾವ ರೀತಿ ಸನ್ಯಾಸಿಗಳು ಬದುಕಬೇಕು ಅಂತ ಪರಮ ಪೂಜ್ಯ ಶ್ರೀಗಳ ಅಪ್ಪಂಗಳವರು ಯಾವಾಗಲೂ ಬೋಧನೆಯನ್ನು ಮಾಡ್ತಾ ಇದ್ರು. ಅಂಥ ಬೋಧನೆಯ ಪುರುಷರು ಹೆಂಗಿದ್ರು ಅಂತ ಕೇಳಿದ್ರೆ, ಅವರು ಜೀವನ ಅಂತ ಕೇಳಿದ್ರೆ ಅದು ಯೋಗಮಯವಾದಂಥ ಜೀವನ. ಅಂಥ ಯೋಗಿಗಳ ಇವತ್ತ ಸ್ಥೂಲ ಶರೀರದಿಂದ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವರು ಜ್ಞಾನ ಜ್ಯೋತಿಯಾಗಿ ನಮ್ಮ ಜೊತೆಗೆ ಸದಾವಕಾಲ ಇರ್ತಾ ಇದ್ದಾರೆ. ಪರಮ ಪೂಜ್ಯ ಅಪ್ಪಂಗಳವರು ಸಾವಿರಾರು ಮಂದಿ ಸನ್ಯಾಸಿಗಳಿಗೆ ಅತ್ಯಂತ ಗೌರವದಿಂದ ಕಾಣುತ್ತಿದ್ರು. ಅಷ್ಟೇ ಅಲ್ಲ, ಯಾವ ಧರ್ಮ ಪಂಥ ಕುಲ ಎನ್ನದೆ ಈ ನಾಡಿನ, ಈ ಭಾರತ ದೇಶದ ನಿರಾಭಾರಿ ಸಂತರು ಯಾರು ಅಂತ ಕೇಳಿದ್ರೆ ಅದು ಪರಮ ಪೂಜ್ಯ ಅಪ್ಪಂಗಳವರು ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಎಲ್ಲ ಸಂಪ್ರದಾಯದವರು ಅವರನ್ನ ಪ್ರೀತಿಸ್ತಿದ್ರು, ಅದು ಬಹಳ ವೈಶಿಷ್ಟ್ಯಪೂರ್ಣವಾದದ್ದು. ಇವತ್ತ ವಿರಕ್ತರು ಇರ್ಬೋದು, ಪಟ್ಟುದೇವರು ಇರ್ಬೋದು, ಆರೂಢ ಪರಂಪರೆಯವರು ಇರ್ಬೋದು, ಶಿವಾನಂದ ಪರಂಪರೆ ಎಲ್ಲವರನ್ನ ಅತ್ಯಂತ ಪ್ರೀತಿಯಿಂದ ಕಾಣುತ್ತಿರ್ತಕ್ಕಂಥ ಏಕೈಕ್ಯ ಮಹಾನ್ ಸದ್ಗುರು ಯಾರಂದ್ರೆ
ಅದು ಪರಮ ಪೂಜ್ಯ ನಮ್ಮ ಅಪ್ಪಂಗಳವರು, ಸಿದ್ದೇಶ್ವರ ಅಪ್ಪಂಗಳವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದ. ಅವ್ರು ಹೋದರೂ ಸಹಿತ ಅವರ ಜ್ಞಾನ ನಮ್ಮ ಜೊತೆಗೆ ಸದಾಕಾಲ ಇರ್ತದ ಅಂತ ಆ ಪರಮ ಪೂಜ್ಯ ಅಪ್ಪಂಗಳವರು ಶ್ರೀಚರಣದಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ನಾನು ಯೋಗೇಶ್ವರಿ ಮಾತಾಜಿ, ಸಿದ್ಧಾರೂಢ ಮಠ, ಬುರುಣಾಪುರ. ಮಾತಾಜಿ, ಶ್ರೀಗಳಿಗೊಂದಿಗೆ ಕೊನೆ ಬಾರಿಗೆ ಯಾವಾಗ ಭೇಟಿಯಾಗಿದ್ರಿ, ಯಾವಾಗ ಮಾತಾಡಿದ್ರಿ? ನಾನು ಕೊನೆಯ ಬಾರಿ 4 ದಿವಸದ ಹಿಂದೆ ಭೇಟಿಯಾಗಿದ್ದೆ. ಭೇಟಿ ಆದಾಗಲ್ಲಿ ಯೋಗ ವಾಸಿಷ್ಠ ಗ್ರಂಥವನ್ನ ಹೇಳ್ತಾ ಇದ್ರು. ಅಲ್ಲಿ ನಿರ್ಗುಣ ಸಮಾಧಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಚರ್ಚೆ ಮಾಡುವಾಗ ಶ್ರೀಗಳವರು ಅವತ್ತು ಬಹುಶಃ ಒಂದು 15ರಿಂದ 20 ನಿಮಿಷ ನಿರ್ಗುಣ ಸಮಾಧಿಯ ಬಗ್ಗೆ ಶ್ರೀಗಳವರು ತಮಗೆ ದೈಹಿಕವಾಗಿ ತ್ರಾಸಿದ್ರು ಸಹಿತ ಸಾಧಕರಿಗೆ ಬೋಧನೆಯನ್ನು ಮಾಡೋರು. ಆ ತ್ರಾಸ್ ನೋಡಿ ನಾನೇ ಒಂದ್ಸಲ ಅಂದೆ, ಮುಗಿಸ್ಬಿಡ್ರಿ ಅಪ್ಪ, ಹೋಗ್ರಿ ಒಳಗ ರೂಮ್ ರೆಸ್ಟ್ ಮಾಡ್ರಿ ಅಂದಾಗ ಇರ್ಲಿ ಅಂತ ಶ್ರೀಗಳವರು ನಕ್ಕೋತ ಕೈ ಮಾಡಿದ್ರು. ಅಷ್ಟೇ ಅಲ್ಲದೆ ನಾನು ಕನ್ನೇರಿಗೆ ಹೋಗಿದ್ದೆ. ಕನ್ನೇರಿಗೆ ಹೋದಾಗ ಅಲ್ಲಿ ಪೂಜ್ಯ ಅಪ್ಪಗಳವರು ನನ್ನ ಮುಂದೆ ಕೂಡಿಸ್ಕೊಂಡು ಯಾವ ರೀತಿ ಸಿದ್ಧಾರೂಢ ಮಂದಿರ ಕಟ್ತಾ ಇದ್ದೀರಿ, ಗವಿ ಧ್ಯಾನ ಮಂದಿರ ಯಾವ ರೀತಿ ಕಟ್ತಾ ಇದ್ದೀರಿ ಅಂತ ಕುಲಂಕುಷವಾಗಿ ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಮಠಗಳ ಬಗ್ಗೆ ವಿಚಾರ ಮಾಡುವವರು ಪೂಜ್ಯರ. ಅಂತ ಪೂಜ್ಯರ ಇವತ್ತು ಕಳ್ಕೊಂಡು ಬಹಳಷ್ಟು ನೋವು ಅನಿಸ್ತದ. ಆದ್ರೂ ಜ್ಞಾನ ದೃಷ್ಟಿಯಿಂದ ನಮ್ಮ ಜೊತೆಗೆ ಸದಾಕಾಲ ಅದಾರ. ಬಹುಶಃ ಅವರ ಮಾತು ಬಿಟ್ಟು ಬಹಳ ದಿವಸ ಆಗಿಲ್ಲ, 1-2 ದಿವಸ ಅಷ್ಟೇ ಆಯ್ತು ಪೂಜ್ಯರು ಮಾತಾಡೋದು ಬಿಟ್ಟು. ನಿರಂತರ ಎಲ್ಲಾ ಭಕ್ತರಿಗೆ ಇನ್ನೊಂದು ಆಶ್ಚರ್ಯ ಅನಿಸ್ತದ, ಅವರು ರೆಸ್ಟ್ನಲ್ಲಿದ್ದಾಗ ಕೆಳಗ ಕುಂತ ಭಕ್ತರ ಆಶ್ರಮದಲ್ಲಿ ಒಂದಿಷ್ಟು ಹಾಡಾಕತ್ತಿರೋ, ಪ್ರಾರ್ಥನಾ ಮಾಡ್ಲಕತ್ತಿದ್ರಂದ್ರೆ ಮಾತಾಡ್ತಿದ್ದಿಲ್ಲ, ಕೈ ಮಾಡ್ತಿದ್ರು ನನ್ನ ಕೆಳಗ್ ಕರ್ಕೊಂಡು ಹೋಗ್ರಿ ಅಂತ. ಕೆಳಗ್ ಕರ್ಕೊಂಡು ಹೋಗ್ರಿ ಅಂತ ಕೈ ಮಾಡಿದಾಗ ಆ ಕೆಳಗ್ ಕರ್ಕೊಂಡು ಬಂದ ಮೇಲೆ ಮುಖದ ಮೇಲೆ ಚೈತನ್ಯ ಇನ್ನೂ ಹೆಚ್ಚು ಕಾಣಿಸ್ತಿತ್ತು. ರೂಮಿನಾಗ ಇದ್ದಾಗ ಚೈತನ್ಯ ಇರ್ತಿದ್ದಿಲ್ಲ, ಭಕ್ತರ ಮುಖ ನೋಡಿ ಕೂಡಲೇ ಚೈತನ್ಯ ಅಂತ ಹೆಚ್ಚಾಗ್ತಿತ್ತು. ಅಂದಾಗ ಭಕ್ತರ ಭಾಗ್ಯದ ದೇವರು ಯಾರು ಅಂತ ಕೇಳಿದ್ರೆ ಅದು ಪರಮ ಪೂಜ್ಯ ನಮ್ಮ ಅಪ್ಪಂಗಳವರು, ಸಿದ್ದೇಶ್ವರ ಅಪ್ಪಂಗಳವರು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತು. ಇದು ಸ್ವಾಮೀಜಿಗಳ ಮಾತು. ಇನ್ನೂ ಸ್ವಾಮೀಜಿಗಳಿದ್ದಾರೆ, ಅವರು ಹಾಕಿಕೊಟ್ಟಂತ ಶ್ರೀಗಳು ನಮ್ಮೊಂದಿಗಿಲ್ಲ, ಆದ್ರೆ ಶ್ರೀಗಳು ಹಾಕಿಕೊಟ್ಟಂತ ಹಾದಿಯನ್ನು ನಡಿತೀವಿ ಅನ್ನೊಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಇನ್ನೊರು ಶ್ರೀಗಳಿದ್ದಾರೆ, ಅವರನ್ನ ಮಾತಾಡ್ಸೋಣ. ನೀವು ಕೊನೆ ಬಾರಿ ಅವ್ರ ಜೊತೆ ನಿಮ್ಮ ಸಂಬಂಧ ಅದು ಹೇಗಿತ್ತು? ವಿಶ್ವಸಂತರು ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಬಾಲ್ಯದಲ್ಲಿ ತಮ್ಮ ಪೂರ್ವಾಶ್ರಮವನ್ನು ತ್ಯಾಗ ಮಾಡಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರ ಅನುಗ್ರಹಕ್ಕೆ ಪಾತ್ರರಾಗಿ MA ಫಿಲಾಸಫಿ ಶಿಕ್ಷಣವನ್ನು ಪೂರೈಸಿಕೊಂಡು ಮತ್ತು ಬಾಲ್ಯದಿಂದಲೇ ಅನೇಕ ಭಗವದ್ಗೀತಾ, ಉಪನಿಷತ್ತು, ಸಿದ್ಧಾಂತ ಶಿಖಾಮಣಿ ಹಲವಾರು ಗ್ರಂಥಗಳನ್ನು ಸ್ವರಚಿತ ಮಾಡಿ ಮತ್ತು ಪ್ರವಚನಗಳ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಎಲ್ಲರ ಹೃದಯ ಮಂದಿರದಲ್ಲಿ ಜ್ಞಾನವನ್ನು ಬಿತ್ತಿದಂಥ ಮಹಾನ್ ಶಿವಯೋಗಿಗಳವರು. ಅವರ ಅವಧಿಯೊಳಗೆ ನಾವೆಲ್ಲ ಇದ್ದುಕೊಂಡು ಸೇವೆ ಮಾಡುವಂಥ ಭಾಗ್ಯ ನಮ್ಮೆಲ್ಲರಿಗೆ ಒಂದು ಸಿಕ್ಕಿತು. ಪೂಜ್ಯರು ಬಹಳ ಸರಳ ಸ್ವಭಾವದವರು, ತ್ಯಾಗಿಗಳು ಮತ್ತು ಈಗಿನ ಒಂದು ವಾತಾವರಣದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ನನಗೆ ಯಾವುದೂ ಬೇಡ, ಅವರ ಸಂಪತ್ತು ಅಂದ್ರೆ ಜ್ಞಾನವೇ ಸಂಪತ್ತು, ಅವ್ರದ್ದು ಭಕ್ತರೇ ಅವರ ಸಂಪತ್ತು, ಅವ್ರದ್ದು ಪ್ರಕೃತಿಯೇ ಅವರ ಸಂಪತ್ತು. ಪ್ರಕೃತಿಯನ್ನ, ತತ್ವಜ್ಞಾನವನ್ನ, ಭಕ್ತರನ್ನ, ಆಧ್ಯಾತ್ಮಿಕವನ್ನ ಪ್ರೀತಿಸಿ ಇಡೀ ರಾಷ್ಟ್ರದ ಎಲ್ಲ ಸಂತರ ಗಮನವನ್ನ ಸೆಳೆದಂತವರು. ವಿದೇಶದಲ್ಲಿ ಕೂಡ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಹಲವಾರು ರಾಷ್ಟ್ರಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಬಿತ್ತಿ ಬೆಳೆದಂತವರು. ಅಲ್ಲಿ ಕೂಡ ಅವರು ಭಕ್ತರಿದ್ದಾರೆ. ಅದಕ್ಕಾಗಿ ಅವರು ಪೂಜ್ಯರು ಅಂತಿಮ ಸಮಯದಲ್ಲಿ ಕೂಡ ಏನ್ ಹೇಳಿದ್ರು ಅಂದ್ರೆ, ನಾನು ಎಲ್ಲ ಪ್ರಕೃತಿಯಲ್ಲಿ ಗಿಡ ಮರ ಬಳ್ಳಿಗಳಲ್ಲಿ ನಾನು ಸದಾಕಾಲ ಇರ್ತೀನಿ, ಅದಕ್ಕಾಗಿ ನನ್ನ ಸಮಾಧಿ ಕೂಡ ನೀವು ಮಾಡಬೇಡಿ, ಅಗ್ನಿ ಸಂಸ್ಕಾರವನ್ನು ಮಾಡಿ ಅಂತ ಸ್ವಾಮೀಜಿಯವರು 15 ವರ್ಷಗಳ ಹಿಂದೆನೆ ಒಂದು ಬಿಲ್ ಬರೆದಿಟ್ಟಿದ್ರು. ಈ ರೀತಿಯಾಗಿ ಒಂದು ಮಹಾನ್ ತ್ಯಾಗಿ ಪುರುಷರ ಯುಗ. ಅದು ಶರೀರದಿಂದ ಅವರು ನಮ್ಮಿಂದ ಮರೆಯಾದರೂ ಕೂಡ ಅವ್ರ ಜ್ಞಾನದಿಂದ, ಅವ್ರ ವಿಚಾರದಿಂದ, ಅವರ ಆದರ್ಶ ಜೀವನದಿಂದ ನಮ್ಮೆಲ್ಲರ ಋನ್ಮಂದಿರದಲ್ಲಿ ಸದಾಕಾಲ ಅವರು ವಾಸಿಸ್ತಾರ. ಅವರು ಅಮರವಾಗಿ ನಮ್ಮ ಮಧ್ಯದಲ್ಲಿ ಇರ್ತಾರ. ಅವರು ರಾತ್ರಿಯೆಲ್ಲ ಜನ ದರ್ಶನಕ್ಕೆ ಬಂದರು. ಅವರು ಕೊನೆಗೆ ಶರೀರದಿಂದ ನನಗೆ ಬೇಡ ಅಂತ ತಿಳಿದುಕೊಂಡು ಈ ಶರೀರ ಬೇಡ, ಪ್ರವಚನ ಯಾವಾಗ ನಿಂತಿತು ಮತ್ತು ಪ್ರವಚನ ವಾಕಿಂಗ್ ನಿಂತಿತ್ತಂದ್ರೆ
ನನ್ನ ಈ ಜೀವನ ಇನ್ನು ಸಾಕಂತ ತಿಳ್ಕೊಂಡು ಏನೋ ಮಾಡಬೇಡಿ ಅಂತ ತಿಳ್ಕೊಂಡು ಸಲ್ಲೇಖನ ವ್ರತ ತಾವೇ ಸ್ವಂತಾಗಿ ತಗೊಂಡು ಅವರು ತಮ್ಮ ಶರೀರವನ್ನು ನಿನ್ನೆ ಒಂದು ಪವಿತ್ರವಾದಂಥ ಏಕಾದಶಿ, ಇದು ವರ್ಷಕ್ಕೊಮ್ಮೆ ಬರುವಂಥದ್ದು. ಇಂತಹ ದಿನವನ್ನು ಅವರು ಮಹಾ ಆತ್ಮದಲ್ಲಿ ಮಹಾಕಾಶದಲ್ಲಿ ಒಂದಾಗಿದ್ದಾರೆ. ಅವರು ನಾವೆಲ್ಲ ಅವರ ಸೇವೆಯನ್ನು ಮಾಡುವಂಥ ಅವಕಾಶ ಭಾಗ್ಯ ನಮ್ಮದಾಯಿತು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಪ್ರಣಾಮ. ಇದು ಏನು ಶ್ರೀಗಳ ಮಾತು. ಅವರು ಜೀವ ಶರೀರದಿಂದ ಹೋಗಿದೆ, ಆದ್ರೆ ಆತ್ಮ ನಮ್ಮೊಂದಿಗಿದೆ ಅನ್ನೊಂದು ಮಾತು ಕೂಡ ಶ್ರೀಗರು ಹೇಳ್ತಾ ಇದ್ದಾರೆ. ಇನ್ನೋರ್ವ ಶ್ರೀ ಇದ್ದಾರೆ ನಮ್ಮೊಂದಿಗಿದ್ದಾರೆ, ಅವರನ್ನ ಮಾತಾಡ್ಸೋಣ. ಅಪ್ಪರೀಗ ಶ್ರೀಗಳು ಇದ್ರು, ಇವೆಲ್ಲವನ್ನ ಮೈಗೂಡಿಸಿಕೊಂಡು ಶ್ರೀಗಳ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಸವಿಸಬೇಕಾಗಿದೆ. ನಾನು ಮತ್ತೊಮ್ಮೆ ಜಿಲ್ಲಾಡಳಿತದ ಪರವಾಗಿ ಮನವಿಯನ್ನ ಮಾಡ್ತೇನೆ. ಗುರುದೇವರ ಅಡಿದಾವರಲ್ಲಿ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ ಜ್ಞಾನಯೋಗಿ ವಿಶ್ವಸಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಒಂದು ಅಂತಿಮ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತ ಜನ ಸಾಗರ ಹರಿದು ಬರ್ತಾ ಇದೆ. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಜ್ಞಾನ ಸೂರ್ಯ ಅಸ್ತಂಗತವಾದಂತೆ ಅನುಭವಕ್ಕೆ ಬರ್ತಾ ಇದೆ. ಜ್ಞಾನ ಸೂರ್ಯ ವಿಶ್ವಸಂತ ನಡೆದಾಡುವ ದೇವರು, ಮಾತನಾಡುವ ಮಹಾದೇವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂತ ಭೌತಿಕವಾಗಿ, ಆದರೆ ಆತ್ಮಿಕವಾಗಿ ನಮ್ಮೆಲ್ಲರ ಮಧ್ಯದಲ್ಲಿದ್ದಾರೆ. ಅವರನ್ನು ನಾವು ಸದಾಕಾಲ ನೆನೆಯುತ್ತಾ ಶಾಂತಿಯುತವಾದಂತಹ ಸಂತೋಷಮಯವಾದ ಜೀವನವನ್ನ ಸಾಗಿಸೋಣ. ಇವತ್ತಿನ ದಿವಸ ಮಲ್ಲಯ್ಯ ಮಹಾಸ್ವಾಮಿಗಳವರ ಶಿಷ್ಯರಾಗಿರ್ತಕ್ಕಂಥ ತುಕಾರಾಮ್ ಬ ಜಾಧವ್ ಇವರು ಸುಂದರ ಜೀವನಕ್ಕೆ ಅಂದದ ನುಡಿಗಳು ಎಂಬ ಒಂದು ಪುಟ್ಟ ಗ್ರಂಥವನ್ನು ರಚಿಸಿದ್ದಾರೆ. ಅದು ಸಿದ್ದೇಶ್ವರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿಯೇ ಬಿಡುಗಡೆ ಆಗಬೇಕು ಅಂತ ಅವರ ಆಸೆ ಇತ್ತು, ಇರಲಿ. ಆದರೆ ಇವತ್ತಿನ ದಿವಸ ಅವರ ಲಿಂಗ ಶರೀರದ ಎದುರಿಗೆ ಈ ಒಂದು ಗ್ರಂಥ ಬಿಡುಗಡೆ ಆಗ್ತಾ ಇದೆ. ಪೂಜ್ಯ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳವರು, ಕಣರಿಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರು ಹಾಗೂ ಸುತ್ತೂರದ ಜಗದ್ಗುರು ಮಹಾಸ್ವಾಮಿಯವರ ಸನ್ನಿಧಾನದಲ್ಲಿ ಈ ಗ್ರಂಥ ಬಿಡುಗಡೆ ಆಗ್ತದೆ. ನಮಗಿನ್ನೇನು ದರ್ಶನ ಸಿಗುತ್ತೆ ಇಲ್ಲ ಅಂತಕ್ಕಂಥ ಪೂಜ್ಯರು ಗೋಕುಲದಲ್ಲಿ, ಹುಬ್ಬಳ್ಳಿಯ ಗೋಕುಲದಲ್ಲಿ ಮಾಡಿದಂತಹ ಪ್ರವಚನ ಸಂದರ್ಭದಲ್ಲಿ ಜಾಧವ್ ತುಕಾರಾಮ್ ಅವರು ಈ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಬಹಳ ಸೊಗಸಾಗಿರ್ತಕ್ಕಂಥ ಗ್ರಂಥ, ಜೀವನ ಮೌಲ್ಯಗಳಿಂದ ಕೂಡಿದೆ. ಇದು ಈ ಗ್ರಂಥ ಈಗ ಬಿಡುಗಡೆ ಆಗಲಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂಜ್ಯ ಶ್ರೀ ಸುತ್ತೂರು ಜಗದ್ಗುರುಗಳ ಅವರ ಹಾಗೂ ಕಣೇರಿ ಮಠದ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರ ಹಾಗೂ ಮಲ್ಲಯ್ಯ ಮಹಾಸ್ವಾಮಿ ಇನ್ನ ಅನೇಕ ಪೂಜ್ಯರ ಸನ್ನಿಧಾನದಲ್ಲಿ ಈ ಗ್ರಂಥ ಬಿಡುಗಡೆ ಆಗ್ತಾ ಇರೋದು ನನಗೆ ಸಂತೋಷವನ್ನು ತಂದಿದೆ. ಕಾರಣ ಎಲ್ಲ ಭಕ್ತ ಸಾಗರದಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋದು, ಶಾಂತ ರೀತಿಯಿಂದ ಪೂಜ್ಯರ ದರ್ಶನವನ್ನು ಪಡೆದುಕೊಂಡು ನಾವೆಲ್ಲರೂ ಧನ್ಯರಾಗೋಣ. ನಮಸ್ಕಾರ. ಇದು ಏನು ಶ್ರೀಗಳ ಮಾತು. ಶ್ರೀಗಳಿಗೆ ಬರೆದಂತ ಪುಸ್ತಕ ಕೂಡ ಅವರ ಕೈಯಿಂದಲೇ ಬಿಡುಗಡೆ ಆಗಬೇಕಿತ್ತು, ಆದರೆ ಕಾರಣಾಂತರ ಶ್ರೀಗಳು ಇಂದು ನಮ್ಮೊಂದಿಗಿಲ್ಲ. ಹಾಗಾಗಿ ಈಗ ಏನು ಶ್ರೀಗಳಿಗೆ ಅವರ ಏನು ಪಾರ್ಥಿವ ಶರೀರದ ಮುಂದೆ ನಾವು ಈಗ ಅದನ್ನ ಪುಸ್ತಕ ಬಿಡುಗಡೆ ಮಾಡುವಂತ ಮಾಡ್ತಾ ಇದ್ದೇವೆ. ಇದು ಏನಂತಾರೆ ಶ್ರೀಗಳು ಮಾತಾಡ್ತಾ ಇದ್ದಾರೆ ಅಂದ್ರೇನು, ಪುಸ್ತಕ ಬಿಡುಗಡೆ ಈಗ ಸಮಾಧಿ ಮುಂದೆ ಕೆಲವೇ ಕ್ಷಣಗಳಲ್ಲಿ ಪುಸ್ತಕ ಬಿಡುಗಡೆಯನ್ನು ಮಾಡ್ತೀವಿ ಅಂತ ಏನು ಸುತ್ತೂರು ಶ್ರೀಗಳ ಏನು ಅಮೃತಾಸ್ತ್ರದಿಂದ ಒಂದು ಪುಸ್ತಕ ಬಿಡುಗಡೆಯನ್ನು ಮಾಡ್ತಿದ್ವಿ ಅನ್ನೋ ಮಾತು ಕೂಡ ಹೇಳ್ತಾರೆ. ಇನ್ನೋರ್ವ ಶ್ರೀಗಳಿದ್ದಾರೆ, ಅವರನ್ನು ಮಾತಾಡ್ತಾರೆ. ಅಪ್ಪರ ಈಗ ಶ್ರೀಗಳ ಜೊತೆ ನಿಮ್ ಸಂಬಂಧ ಹೆಂಗಿತ್ತು? ಎಷ್ಟು ಅವರು ನಿಮ್ದು ಒಡನಾಟ? ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪವರ ಅವರು ನಾವು ಒಡನಾಡಿಗಳಾಗಿ ಅತ್ಯಂತ ಪ್ರೀತಿಯಿಂದ ನಮ್ಮ ಮೇಲೆ ಅಂತಃಕರಣ ಕರುಣೆಯಿಂದ 1970ರಿಂದ ಹಿಡಿದು ಅವರಲ್ಲಿ ನಾನು ಭಾಳ ಸೇವೆಯನ್ನು ಮಾಡಿದವರು. ಅವ್ರು ಕೂಡ ನಾವು ಒಡನಾಡಿದವರು. ಯಾವಾಗಲೂ ಅಂತಃಕರಣ ಹೃದಯ ಉಳ್ಳವರು, ಶಾಂತಿ ಉಳ್ಳವರು. ನಾವು ಎಲ್ಲಾರ ಒಂದು ಸ್ವಲ್ಪ ಹೋಗಿದರೆ ನಮ್ಮನ್ನು ಕರೆದು ಜ್ಞಾನ ಉಪದೇಶ ಮಾಡತಕ್ಕಂಥವ್ರು ಮತ್ತು ನಮಗೇನಪ್ಪ ಅಂದ್ರೆ ಒಳ್ಳೆಯ ಜ್ಞಾನವನ್ನು ಹೇಳ್ತಕ್ಕಂಥವ್ರು, ಕರುಣಾ ಹೃದಯಗಳು. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ದ ಏನಪ್ಪ ಅಂದ್ರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿದ್ದವರಿಗೆ ನಮ್ಮ ಕೂಡಲ ಸಂಗಮ ಒಲಿಗಳು ಅಂತೇಳಿ. ಹಂಗೆ 12ನೇ ಶತಮಾನದಲ್ಲಿ ಬಸವಣ್ಣ ಹಾಗಿದ್ದೋ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಬುಜ್ಜಿಜವರು ಇದ್ರು ಅಂತ ತಿಳ್ಕೊಂಡು ನಾವು ತಮ್ಮೆಲ್ಲರಿಗೆ ಹೇಳ್ತಾ ಇದ್ದೇವೆ. ನಾವು ಯಾಕಂದರೆ ವಾದಲ್ಲಿ ಬಂದಲ್ಲಿ ಕೂಡ ಅವ್ರ ಜೊತೆಯಲ್ಲಿದ್ದವ್ರು, ನಾವು ಯಾವಾಗಲೂ ಅವ್ರ ಸೇವೆಯಲ್ಲಿ ಇರ್ತಕ್ಕಂಥವ್ರು. ಆದರೂ ನಮ್ಮ ಮೇಲೆ ಅಂತಃಕರಣ ಪ್ರೀತಿ. ಈಗ ಅವ್ರು ನಾವು ಕರ್ಕೊಂಡು ಹೆಂಗಾಗ್ಯವಪ್ಪ ಅಂದ್ರೆ ಕಾಮಧೇನನ್ನು ಬಿಟ್ಟು ಕರು ಹೋದಂತೆ ಆಗಿದೆ. ಆಗ ನಾವು ಆಗಿದ್ದೀವಿ. ಅಂತ ಮಹಾತ್ಮರು ಸಿಗುವುದು ದುರ್ಲಭ ಅಂತ ನನ್ನ 2 ಮಾತುಗಳನ್ನು ಮುಗಿಸ್ತಾ ಮಾಡಿದ್ದೇನೆ. ಶ್ರೀಗಳು ಸರಳತೆಗೆ ಹೆಸರಾಗಿದ್ರು, ಯಾವುದೇ ಆಡಂಬರದ ಇರಲಿಲ್ಲ, ಅಷ್ಟೊಂದು ಸರಳತೆಯನ್ನು ಸ್ವಾಮಿ ಅವರು ಯಾವಾಗಲೂ ಶ್ರೀಗಳು
ಯಾವಾಗಲೂ ಆಡಂಬರ ಇಲ್ಲ. ಅವರು ಯಾವಾಗಲೂ ಬರೇ ನಿರಾಕಾರ ಇರ್ತಕ್ಕಂಥವ್ರು, ನಿರಾಕಾರ ಸ್ವಯಂ ಜ್ಯೋತಿ ಇದ್ದಂಗೆ, ಯಾವುದು ಬೇಡವರಲ್ಲ. ತಾವು ಏನಪ್ಪ ಅಂದ್ರೆ ಆಸೆ ಮಾಡೋರಲ್ಲ, ನಿಸ್ವಾರ್ಥದಿಂದ ಇರ್ತಕ್ಕಂಥವ್ರು, ಜ್ಞಾನ ಉಪದೇಶ ಮಾಡತಕ್ಕಂಥವ್ರು, ಸತ್ಯ ಜ್ಞಾನ ಮಾರ್ಗವನ್ನು ಹೇಳ್ತಕ್ಕಂಥ ಮಹಾತ್ಮರು. ಅವರು ಯಾವಾಗಲೂ ಶ್ರೀಗಳು ಏನಪ್ಪ ಅಂದ್ರೆ ಯಾವುದು ಏನು ಆಸೆ ಮಾಡಿಲ್ಲ, ಯಾವಾಗಲೂ ನಿರಾಕಾರ ನಿತ್ಯ ಪರಿಪೂರ್ಣವಾಗಿ ಪರಂ ಜ್ಯೋತಿನಾಗಿ ಬೆಳಿತಾ ಇರ್ತಕ್ಕಂಥವ್ರು, ಯಾವ ಆಸೆಯನ್ನು ಮಾಡಲ್ಲ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಮಹಾತ್ಮರು ಆಸೆಗಳು ಇರ್ತಕ್ಕಂಥವ್ರು, ಅವರು ಆಸೆ ಬಿಟ್ಟಿರ್ತಕ್ಕಂಥವ್ರು, ಅಂತ ಮಹಾತ್ಮರು ಇನ್ನಾದರೂ ಸಿಗಲಾರದು ಅಂತ ತಿಳ್ಕೊಂಡು ಅಂದ್ರೆ ಶ್ರೀಗಳು ಸಿಂಪಲ್ ಆಗಿರ್ತಾರೆ. ಅವರನ್ನು ಕೂಡ ಈಗ ನಮ್ಮೊಂದಿಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಇನ್ನೋರು ಶ್ರೀ ಇದ್ದಾರೆ, ಶ್ರೀಗಳೀಗ ಅಪ್ಪೋರೀಗ ನಮ್ಮೊಂದಿಗಿಲ್ಲ, ಅವ್ರ ಜೊತೆ ನಾನು ಆರೂಢ ಭಾರತಿ ಸ್ವಾಮೀಜಿ, ಬಿಜಾಪುರ ಜಿಲ್ಲೆ ಹುಣಸಾಳದವನು. ಹುಟ್ಟಿನಿಂದ ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡಿದ್ದೀನಿ ನಾನು. ಒಂದು 10 ವರ್ಷಗಳಿಂದ ಸಿದ್ದೇಶ್ವರ ಸ್ವಾಮಿ, ನಾನು 10ನೇ ವಯಸ್ಸಿನಾಗ ಇರುವಾಗಲಿಂದ ಸಿದ್ದೇಶ್ವರ ಸ್ವಾಮಿಗಳ ಸಂಪರ್ಕ ಇದೆ. ನನಗೀಗ 54 ವರ್ಷ, ಸುಮಾರು 45 ವರ್ಷಗಳ ಸಂಪರ್ಕ ಸಿದ್ದೇಶ್ವರ ಸ್ವಾಮಿ ಜೊತೆಗೆ. ಜ್ಞಾನ ಶಿಖರ, ಒಬ್ಬ ಸಾಮಾನ್ಯ ಬಾಲಕ ಸೂರ್ಯ ಚಂದ್ರನ ರೀತಿಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶಿಖರಪ್ರಾಯವಾಗಿ ಬೆಳೆದಿದ್ದು ನಮ್ಮೆಲ್ಲರ ಹೆಮ್ಮೆ. ಅವರ ಬಗ್ಗೆ ಮಾತುಗಳಿಂದ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದೇ ಆಡಂಬರ ಇಲ್ಲ, ಶಾಲು ಹಾರ ಯಾವುದನ್ನು ಯಾವ ಕಾಲಕ್ಕೂ ಹಾಕೊಂಡಿಲ್ಲ ಅವರು. ಇವತ್ತಿಗೂ ಕೂಡ ಅವರು ಈ ಮಠ ಅವರ ಹೆಸರಿನಲ್ಲಿಲ್ಲ. ಯಾವತ್ತೂ ಮಠಕ್ಕೆ ರಾಜೀನಾಮೆ ಕೊಟ್ಟರು. ಬಿಳಿಯ ಬಟ್ಟೆಯ ಸಂತ. ಈ ಅಧ್ಯಾತ್ಮ ಕ್ಷೇತ್ರಕ್ಕೆ ಒಂದು ಹೆಸರು ಸಿದ್ದೇಶ್ವರ ಸ್ವಾಮಿಗಳು. ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಂತ ಮಾತಿದೆ. ರಾಮರಾವಣರ ಯುದ್ಧ ಹೇಗಿತ್ತು ಅಂದ್ರೆ ಅವ್ರ ಯುದ್ಧದಂತೆ, ಇನ್ನೊಂದು ಹೋಲಿಕೆ ಇಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಹೇಗಿದ್ರು ಅಂದ್ರೆ ಅವ್ರಂಗೆ ಇದ್ರು, ಅವ್ರಿಗೆ ಹೋಲಿಕೆ ಇನ್ನೊಬ್ರು ಯಾರು ಇಲ್ಲ. ಅಂಥವ್ರನ್ನ ಕಳ್ಕೊಂಡು ಇವತ್ತು ನಾವು ಅನಾಥರ ತರ ಇದ್ದೇವೆ. ಅವರು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಂದು ಬಲ ಆಗಿದ್ರು. ದೊಡ್ಡ ನಷ್ಟ. ಈ ನಷ್ಟವನ್ನ ಯಾರೂ ಭರಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಸಿದ್ದೇಶ್ವರ ಸ್ವಾಮಿಗಳಂತ ಮಹಾತ್ಮರು ಹುಟ್ಟಿ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಶ್ರೀಗಳು ಸರಳತೆ ಮತ್ತು ಜ್ಞಾನವನ್ನ ಜನರಿಗೆ ಜ್ಞಾನವನ್ನ ನೀಡಬೇಕು ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ರು ಶ್ರೀಗಳೆಲ್ಲರಿಗೂ ಕೂಡ. ಅವರು ಜ್ಞಾನವನ್ನು ನೀಡಬೇಕು ಅನ್ನೋದು ಕಳಕಳಿ ಹೇಗಿತ್ತು ಅಂದ್ರೆ, ಯಾವತ್ತೂ ಅವರು ಅವ್ರ ಪ್ರವಚನ 6 ಗಂಟೆಯಿಂದ 7 ಗಂಟೆವರೆಗೂ ಬೆಳಗ್ಗೆ, ಕೆಲವು ಸಲ ಸಂಜೆ 6ರಿಂದ 7 ಗಂಟೆ ಪ್ರವಚನ. ಅವರು 1 ಗಂಟೆ ಪ್ರವಚನಕ್ಕೆ ಎಷ್ಟೆಷ್ಟು ದೂರದಿಂದ ಜನ ಬರ್ತಿದ್ರು. ಜನ ಸಾಗರ ಹರಿದು ಬರ್ತಿತ್ತು. 10,000, 20,000, 25,000 ಲೆಕ್ಕಿಲ್ಲದಷ್ಟು ಜನ ಹರಿದು ಬರ್ತಿತ್ತು. ಬೆಂಗಳೂರಿನಲ್ಲಿ 2003ರಲ್ಲಿ ನಾವು ಅವ್ರ ಪ್ರವಚನ ಏರ್ಪಾಟ್ ಮಾಡಿದ್ದೆವು. 1 ತಿಂಗಳ ಕಾಲ ಇಡೀ ಬೆಂಗಳೂರು ನಗರಿಗೆ ಹಬ್ಬದ ವಾತಾವರಣ ಆಗಿತ್ತು. ಬಹಳ ಸರಳವಾಗಿ ಅವರು ವೇದಾಂತ ಉಪದೇಶ ಏನೋ ಅಸಾಧಾರಣ ಜನರಿಗೆ, ಮುಪ್ಪಾದ ವಯಸ್ಸಿನಾದವರಿಗೆ ವೇದಾಂತ ಅನ್ನೋ ತರ ಇರಲಿಲ್ಲ. ಅದು ತುಂಬಾ ಪ್ರಾಯೋಗಿಕ, ಸಹಜ, ನಮಗೆಲ್ಲರಿಗೂ ಬೇಕಾದದ್ದು ಅನ್ನೋ ರೀತಿಯಲ್ಲಿ ಬಹಳ ಸರಳವಾದ ರೀತಿಯಲ್ಲಿ ಅವರು ಉಪದೇಶ ಮಾಡ್ತಿದ್ರು. ಅವರ ಮಾತಿನ ಶೈಲಿ ಇನ್ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅದ್ಭುತವಾದಂತ ಪ್ರವಚನ ಅವರು. ಏನು ಶ್ರೀಗಳ ಮಾತು. ಒಬ್ರು ಏನು ಜನರಿಗೆ ನಮ್ಮಿಂದ ಏನು ಜನರಿಗೆ ಕೊಡಬೇಕು ಅಂದ್ರೆ ಅದು ಜ್ಞಾನವನ್ನ ಕೊಡಬೇಕು. ಅರುಣ್ ಮಾತನಾಡ್ಸೋಣ. ಇನ್ನು ಸಾಕಷ್ಟು ಜನ ಸ್ವಾಮೀಜಿಗಳಿದ್ದಾರೆ. ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಮಾತಾಡ್ಲಿಕ್ಕೆ 1 ದಿನ ಅಥವಾ 1 ವರ್ಷ ಕೂಡ ಆದ್ರೂ ಸಾಕಾಗೋದಿಲ್ಲ ಅಂತ ಕಾಣಿಸುತ್ತೆ. ಆ ರೀತಿಯಾಗಿ ತಮ್ಮ ಜ್ಞಾನವನ್ನ ಹಂಚಿದಂಥವ್ರು ಸಿದ್ದೇಶ್ವರ ಶ್ರೀಗಳು. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಅಂತಿಮ ದರ್ಶನಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಅಂತಿಮ ದರ್ಶನವನ್ನ ಪಡೆಯುತ್ತಾ ಇದ್ದಾರೆ, ಭಾವುಕರಾಗ್ತಾ ಇದ್ದಾರೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಶ್ರೀಗಳು ಇನ್ನಿಲ್ಲ, ನಮ್ಮ ದೇವರು ನಮ್ಮ ಜೊತೆ ಇಲ್ವಲ್ಲ, ಅವರ ಪ್ರವಚನವನ್ನ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಪ್ರತಿಯೊಬ್ಬರು ಕೂಡ ಅಲ್ಲಿ ಬರ್ತಾ ಇರುವಂಥವ್ರು ತಮ್ಮ ಮನದ ಅಂದರೆ ಅವ್ರಿಗೆ ಎಷ್ಟು ಫೀಲ್ ಆಗುತ್ತೆ, ಯಾವ ರೀತಿಯಾಗಿ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕಣ್ಣೀರನ್ನು ಹಾಕ್ತಾ ಇರೋದು. ನಾ ಬಾಲಕ ಶಿದಗೊಂಡ ಬಿರಾದರ ಅವರು ಸಿದ್ದೇಶ್ವರ ಶ್ರೀಯಾಗಿ ರೂಪುಗೊಂಡಿದ್ದೇ ಆಶ್ಚರ್ಯ. ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದ ಬಳಿ ಶ್ರೀಗಳ ಬಾಲ್ಯದ ಕ್ಷಣ ಕಳೆದ ವಿಶೇಷ ಸ್ಥಳ ಇದೆ. ಈ ಸ್ಥಳದ ಮಹತ್ವ ಹಾಗೂ ಶ್ರೀಗಳ ಬಗ್ಗೆ ಅವರ ಬಾಲ್ಯದ ಸ್ನೇಹಿತರಾಗಿರುವಂಥ ನಾಗಪ್ಪ ಬಿರಾದರ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅವರು ಏನೇನೆಲ್ಲ ಹೇಳಿದ್ದಾರೆ ಕೇಳೋಣ.
ಜ್ಞಾನಯೋಗಿ ಮಹಾನ್ ಮಾನವತಾವಾದಿ ಮಹಾನ್ ಸಂತರಾಗಿರುವಂತಹ ಸಿದ್ದೇಶ್ವರ ಶ್ರೀಗಳ ಪೂರ್ವದ ಹೆಸರು ಸಿದ್ದಗೊಂಡ ಬಿರಾದರ್ ಅಂತ. ಸಿದ್ದಗೊಂಡ ಬಿರಾದರ್ ಎನ್ನುವಂತಹ ಯುವಕ ಸಿದ್ದೇಶ್ವರ ಶ್ರೀಗಳಾಗಿ ಪರಿವರ್ತನೆಯಾಗಿದ್ದು ಹೇಗೆ ಮತ್ತು ಎಲ್ಲಿ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇರುವಂಥದ್ದು. ಸದ್ಯ ನಾವೀಗ ಆ ಒಂದು ಕುತೂಹಲಕ್ಕೆ ಉತ್ತರ ಹುಡುಕುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಸದ್ಯ ನಾವಿರುವಂತಹ ಸ್ಥಳ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದ ಸುಮಾರು 2-2.5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗ. ಇಲ್ಲಿ ದೃಶ್ಯದಲ್ಲೇನು ಕಾಣಿಸ್ತಾ ಇದೆ, ಈ ಜಾಗ ಸನ್ಯಾಸಪ್ಪನ ಮಠ ಅಂತ ಹೇಳಿ ಇದನ್ನ ಕರೆಯಲಾಗುತ್ತೆ. 100 ವರ್ಷಗಳ ಇತಿಹಾಸ ಈ ಮಠಕ್ಕೆ ಇರುವಂಥದ್ದು. ಏನು ಸಿದ್ದೇಶ್ವರ ಶ್ರೀಗಳು ಮುಂಚೆ ಸಿದ್ದಗೊಂಡ ಎನ್ನುವಂತಹ ಬಾಲಕರಾಗಿದ್ದರು. ಶಾಲೆಯಲ್ಲಿ ಓದುವಂತಹ ಸಂದರ್ಭದಲ್ಲೇ ಅವರಿಗೆ ಆಧ್ಯಾತ್ಮದ ಕಡೆಗೆ ಒಂದಿಷ್ಟು ಸೆಳೆತ ಇರುತ್ತೆ. ಹೀಗಾಗಿ ಅವರು ಶಾಲೆಯ ಬಿಡುವಿನ ಸಂದರ್ಭದಲ್ಲಿ ಶಾಲೆಯಿಂದ ಇಲ್ಲಿಗೆ ಬಂದು, ಇಲ್ಲಿ ಏನೋ ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಈ ಒಂದು ದೇವಸ್ಥಾನ, ಇದು ಒಳಗಡೆ ಒಂದು ಈಶ್ವರ ಲಿಂಗು ಇರುವಂಥದ್ದು. ಇದೇ ಒಂದು ದೇವಸ್ಥಾನದಲ್ಲಿ ಅಂದರೆ 9ನೇ ವಯಸ್ಸಿನಲ್ಲಿ ಸಿದ್ದೇಶ್ವರ ಶ್ರೀಗಳು ಅಂದರೆ ಅಂದಿನ ಸಿದ್ದಗೊಂಡ ಅವರು ಅಧ್ಯಾತ್ಮದ ಕಡೆಗೆ ತಮ್ಮ ಒಲವು ಹೆಚ್ಚಾಗಿದ್ದರಿಂದ ಈ ಒಂದು ಸ್ಥಳಕ್ಕೆ ಬಂದು ಅವರು ಜ್ಞಾನಕ್ಕೆ ಕೂಡ್ತಾ ಇದ್ರು. ಈ ಒಂದು ಒಳಗಡೆ ಏನು ಕಾಣಿಸ್ತಾ ಇದೆ, ಈ ಒಂದು ದೇವಸ್ಥಾನದಲ್ಲಿ ಒಂದು ಈಶ್ವರ ಲಿಂಗು ಇರುವಂಥದ್ದು. ಈ ಒಂದು ಈಶ್ವರ ಲಿಂಗು ಪಕ್ಕದಲ್ಲೇ ಕುಳಿತುಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ನಿರಂತರವಾಗಿ ಜ್ಞಾನವನ್ನು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನು ಸ್ಥಳೀಯರು ನಮಗೆ ಹೇಳಿರುವಂಥದ್ದು. ಅದರ ಜೊತೆಗೇನೆ ಇವರು ಇಲ್ಲಿ ಬಂದು ಕೂಡುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರಾಗಿರ್ಬೋದು, ಊರಿನ ಕೆಲವೊಂದಿಷ್ಟು ಹಿರಿಯರಾಗಿರ್ಬೋದು, ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮದ ಕಡೆ ಯಾಕೆ ಎಷ್ಟು ಒಲವು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನು ಮನವೊಲಿಸೋಕ್ಕೆ ಬೇಡ, ಕುಟುಂಬಸ್ಥರೊತ್ತಿಗೆ ಇರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಕೂಡ ಇಲ್ಲಿಗೆ ಬಂದು ಮಾಡ್ತಾ ಇರ್ತಾರೆ. ಆದರೆ ಯಾರೂ ಕೂಡ ಅವರಿಗೆ ತೊಂದರೆ ಕೊಡಬಾರದು, ಅವರಿಗೆ ಮನೆಗೆ ಕರಿಬಾರದು ಅನ್ನೋಂಥ ಹಿನ್ನೆಲೆಯಲ್ಲಿ ಈ ಒಂದು ಬಾಗಿಲಿಗೆ ಅವರೊಂದು ದೊಡ್ಡದಂತಹ ಒಂದು ಕಲ್ಲನ್ನು ಅಡ್ಡಲಾಗಿಟ್ಟು ಒಳಗಡೆ ಧ್ಯಾನವನ್ನು ಮಾಡ್ತಾ ಕೂರ್ತಾ ಇದ್ರು ಅನ್ನೋಂಥದ್ದಿದೆ. ಅವರು ಒಳಗಡೆ ಧ್ಯಾನವನ್ನು ಮಾಡ್ತಾ ಕೂರುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಏನು ಈ ದೇವಸ್ಥಾನದಲ್ಲಿ ಕಿಟಕಿ ಕಾಣಿಸ್ತಾ ಇದೆ, ಈ ಒಂದು ಕಿಟಕಿಯಲ್ಲೇ ಧ್ಯಾನಕ್ಕೆ ಕುಳಿತಂತಹ ಒಂದು ಶಬ್ದ ಅಂದರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎನ್ನುವಂತಹ ಶಬ್ದ ಕೇಳಿಸ್ಕೊಂಡು ಇಲ್ಲಿನ ಸ್ಥಳೀಯರು ಹೋಗ್ತಾ ಇದ್ರು. ಈ ರೀತಿಯಾಗಿ ಅವರು ಒಂದು 9ನೇ ವಯಸ್ಸಿನಲ್ಲಿ ಬಾಲ್ಯ ವ್ಯವಸ್ಥೆಯಲ್ಲಿರುವಂತಹ ಸಂದರ್ಭದಲ್ಲಿ ಆಧ್ಯಾತ್ಮದ ಕಡೆಗೆ ಹೆಚ್ಚಾಗಿ ಒಲವನ್ನು ಹೊಂದಿದ್ರಿಂದ ಇಲ್ಲಿಗೆ ಬಂದ ಬಳಿಕ ಅವರು ವಿಜಯಪುರದಲ್ಲಿರುವಂತಹ ಆಶ್ರಮಕ್ಕೆ ಅವರು ಹೋಗಿರುವಂಥದ್ದು. ಸದ್ಯ ಈ ಎಲ್ಲ ಘಟನಾವಳಿಗಳ ಬಗ್ಗೆ ನಮ್ಮ ಜೊತೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಸಿದ್ದೇಶ್ವರ ಶ್ರೀಗಳಿಗಿಂತ 1-2 ವರ್ಷಗಳು ಚಿಕ್ಕವರಾಗಿರುವಂತಹ ಈ ಒಂದು ಬಿಜ್ಜರ್ಗಿ ಗ್ರಾಮದ ಹಿರಿಯರಿದ್ದಾರೆ. ಅಜ್ಜವ್ರೆ, ಸಣ್ಣಂದಿರತ ಸಂದರ್ಭದಾಗ ನೀವು ಸಿದ್ದೇಶ್ವರ ಶ್ರೀಗಳನ್ನ ನೋಡಿರ್ತೀರಿ, ಅವ್ರು ಯಾವ ರೀತಿ ಇದ್ರು ಮತ್ತೆ ಈ ಸ್ಥಳಕ್ಕೆ ಯಾಕೆ ಬರ್ತಾ ಇದ್ರು ಅಂತ? ಅಲ್ಲಿ ಅವರು ಸಣ್ಣ ಸಣ್ಣ 1ನೇ 2ನೇ ಶಾಲೆ ಕಲಿಯೋತ್ನಾಗೆ ಅವರು ಹುಡುಗರು ಕೂಡ ಕೊಂಡಿರ್ತಿದ್ದಿಲ್ಲ. ಅವರು ದಂಡಿಗೆ ಕೊಂಡವರು, ದಂಡಿಗೆ ಕೂತು ಅವ್ರಿಗೂ ಗುರುಗಳು ಏನು ಹೇಳ್ತಾರಲ್ಲ ಬರ್ಕೊಳ್ಳೋದು ಮಾಡೋದು ಮಾಡ್ತಿದ್ರು. ಹುಡುಗರು ಕೂಡ ಅದು ಬಸ್ ಯಾರಿಲ್ಲಿ ಗೊತ್ತಿದ್ದಿಲ್ಲ, ಇದು ಕಾಡು ಇತ್ತು ಅವಾಗ, ಯಾರೂ ಇರ್ತಿದ್ದಿಲ್ಲ. ಆದರೂ ಅಷ್ಟೊತ್ತಿನಾಗ ಬಂದು ರಾತ್ರಿನೇ ಬಂದವರು ಯಾವತ್ತೂ ಅಧ್ಯಾತ್ಮ ಸೇವೆ ಮಾಡ್ತಿದ್ರು, ಏನು ಅವ್ರಿಗೆ ಓದ್ತಿದ್ರು, ಅವ್ರು ಇಲ್ಲೇ ಮಾಡ್ಕೋತಿದ್ರು. ಮುಂದೆ ಅವ್ರಿಗೆ ಏನೋ ಇವ್ರು ನಮ್ಮೂರ ಒಳಗೆ ಒಂದು ಪ್ರವಚನ ಹೇಳಕ್ಕೆ ಗುರುಗಳು ಬಂದಿದ್ರು. ಮಲ್ಲಿಕಾರ್ಜುನಪ್ಪರು ಬಂದಿರ್ಬೇಕು ನಮಗೂ. ಆದ್ರೆ ಅವ 2 ಪ್ರವಚನ ಕೇಳೋಣ ಅವ್ರು ಮಲ್ಲಿಕಾರ್ಜುನಪ್ಪವ್ರ ಕಡೆ ರಾತ್ರಿ ಬೆಳಗಾನ ಹೋಗಿಬಿಟ್ರು. ಅಲ್ಲಿ ವಿಜಯಪುರದಾಗ ಕರಡಿ ಅವ್ರ ತೋಟ ಹತ್ತಿತ್ತು, ಹಳೆ ಬಸ್ ಸ್ಟ್ಯಾಂಡ್ ಹಿಂದಿನ ಬಂದು ಮಲ್ಲಿಕಾರ್ಜುನಪ್ಪರು ಅಲ್ಲಿ ಇರ್ತಿದ್ರು. ಅವ್ರು ಇಂತ್ಯಾಕ ಹೋಗಿ ಕೂತಿದ್ರು. ಆಯ್ತು ಮುಂದೆ ನಾವು ಊರಾಗ ಹಿರಿಯರು ಕೂಡಿ ಅವರು ಊರಾಗ ನಮ್ಮ ತಾಯಿ ತಂದಿ ನಾವು ಅವನೇ ಹಿರಿಯವ, ಅವನು ಬಿಟ್ಟ ನಾವು ಹೆಂಗಿರೋನು ಹೆಂಗೆ ಮಾಡೋನು ಅಲ್ಲ ಕತ್ತಾಣ ಊರಾಗಿನವರು ಹಿರಿಯರು ಪಂಚರು ಕೂಡಿ ಹೋಗಿ ಮಲ್ಲಿಕಾರ್ಜುನಪ್ಪ ಅವ್ರು ಭೇಟಿಯಾಗಿ ಇಲ್ರಿ ಅವರೇ ಹಿರಿಯರು ನೀವು ಕೊಟ್ಟು ಕಳಿಸ್ರಿ ಅಂತೇಳಿ ದಯಮಾಡ್ರಿ ಅಂತೇಳೋಣ. ಅವ್ರನ್ನ ಕೊಟ್ಟ ವಿದ್ಯಾಭ್ಯಾಸ ಮಾಡಪ್ಪ ನೀವು ಮುಂದೆ ಹೊರಂಗಾರೆ ಹೆಂಗೆ ಮಾಡಕತ್ತಂದ್ರು. ಮತ್ತು ಬಂದು ಮತ್ತೆ 3-4 ದಿನದಾಗ ಇಲ್ಲಿ ಕಲ್ಲು ಹತ್ಕೊಂಡು ಇಲ್ಲಿ ಒಳಗೆ ಕೂತ್ಬಿಟ್ರು ಮಠದಾಗ. ಇಲ್ಲಿ ಶನೀಶ್ವರ ಮಠ ಹತ್ತಿದ್ರು. ಅದು ಕಲ್ಲು ಹತ್ಕೊಂಡು ಕೂತ್ರೆ ಯಾರು ಹೇಳಿದ್ರು ಕೇಳಲಾಗ್ತಾರಿಲ್ಲ, ಮಾತಾಡ್ಲಾಗ್ತಾರಿಲ್ಲ. ಏನೂ ಹೇಳಿದ್ರು ಅನ್ಕ ಯಾವ ಬರ್ತಾನೆ ಎಲ್ಲರೂ ಹೋದ್ರು. ರಾತ್ರಿ ಮತ್ತೆ ಎದ್ದು ಹೋಗಿ ಮಲ್ಲಿಕಾರ್ಜುನಪ್ಪ ಅಂತ ಹೋದ್ರು. ಮಲ್ಲಿಕಾರ್ಜುನಪ್ಪ ಅವರು ಅಂತ ಹೋಗಿ ಮರ್ದನ ಎಲ್ಲರೂ ಹೋದ್ರು. ಅವ ನೋಡು ಈ ಕಡೆ ಪ್ರಪಂಚಗಾರ ಅಲ್ಲ ಅವರು, ಅವರ ಅಭ್ಯಾಸ ಅವ್ರದ್ದು ಉದ್ದೇಶ ಬೇರೆ ಇದೆ. ಅವ್ರನ್ನೇನು ಅಭ್ಯಾಸ ಎಲ್ಲ ನಾವು ಮಾಡಿಸ್ತೀವಿ, ನೀವು ಕಾಳಜಿ ಬಿಡತ್ತೇಳಿ ಊರವ್ರನ್ನ ತಾಯಿ ತನಿಗೆ ಹೇಳಿ ಕಳಿಸಿರು. ಅವಾಗ ಅವ್ರ ವಿದ್ಯಾಭ್ಯಾಸ ಎಲ್ಲ ಲಚ್ಚಾಣಕ್ಕೆ ಮಠಕ್ಕೆ ಹಾಕಿರು. ಅಲ್ಲಿದ ಮುಗಿಸ್ಕೊಂಡು ಬಂದು
ಚರ್ಚಾಣಕ್ ಮಾಡಿದ್ರು. ಮುದುಕೆ ಪರೀಕ್ಷೆ ಪಾಸ್ ಆಗಿ ಮುಂದೆ ಅವ್ರ ಡಿಗ್ರಿ ಮಾಡ್ಲಾಕ ಅವರೇ ಕಾರಣ. ಇದಿಷ್ಟು ಬಿಜರ್ಗಿ ಗ್ರಾಮದ ಹಿರಿಯರು ಮತ್ತು ಸಿದ್ದೇಶ್ವರ ಶ್ರೀಗಳ ಬಾಲ್ಯದ ಒಡನಾಡಿಯಾಗಿರುವಂತಹ ಹಿರಿಯರು ಹೇಳುವಂತಹ ಮಾತುಗಳು. ಈ ಒಂದು ಜಾಗ ಏನಿದೆ ಇದು ಸಿದ್ಧಗೊಂಡ ಅವರು ಸಿದ್ದೇಶ್ವರ ಶ್ರೀಯಾಗಿ ಪರಿವರ್ತನೆ ಆಗೋದಕ್ಕೆ ಸಾಕ್ಷಿಯಾಗಿರುವಂತಹ ಸ್ಥಳ. ಮಂಜುನಾಥ್ ತಳವಾರ್, ನ್ಯೂಸ್ 18 ವಿಜಯಪುರ. ಶರಣರನ್ನ ಮರಣದಲ್ಲಿ ಕಾಣೋ ಅಂತ ಹೇಳ್ತಾರಲ್ಲ, ಶ್ರೀಗಳನ್ನ ಅವರು ಏನು ಮಾಡಿದ್ದಾರೆ, ಅವರ ಸಾಧನೆ ಏನು, ಯಾವ ರೀತಿಯಾಗಿ ಬದುಕಿದ್ರು, ಸರಳ ಸಜ್ಜನಿಕೆಯಿಂದ ಇದ್ರು, ಸಂತ ಅಂದರೆ ಈ ರೀತಿಯಾಗಿರಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಂಥವ್ರು ಅಂದರೆ ಸಿದ್ದೇಶ್ವರ ಶ್ರೀಗಳು. ನುಡಿದಂತೆ ನಡೆದಂಥವ್ರನ್ನ ನೀವು ತುಂಬ ರೇರೆಸ್ಟು 0.1% ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ಅಂಥದ್ರಲ್ಲಿ ಸಿದ್ದೇಶ್ವರ ಶ್ರೀಗಳಿದ್ದಾರೆ. ನುಡಿದಂತೆ ನಡೆದಂಥವ್ರು ಹೇಳೋದು ಈಸಿ, ಆದರೆ ತಾವು ನುಡಿದಂತೆ ನಡ್ಕೊಳ್ಳುವಂಥ ತುಂಬ ಕಷ್ಟ. ಆದರೆ ಸಿದ್ದೇಶ್ವರ ಶ್ರೀಗಳು ಅವ್ರು ಏನು ಹೇಳ್ತಿದ್ರು ಅದೇ ರೀತಿಯಾಗಿ ಬದುಕಿದಂಥವ್ರು, ಸರಳತೆಯಲ್ಲಿ ಇದ್ದಂಥವ್ರು, ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಸರಳ ಜೀವನವನ್ನು ನಡೆಸಿದಂಥವ್ರು. ಅದೇ ರೀತಿಯಾಗಿ ತಮ್ಮ ಸಾವಿನಲ್ಲೂ ಕೂಡ ಸರಳತೆಯನ್ನು ಮೆರೆದಿದ್ದಾರೆ. ಈ ಮನವಿಯನ್ನ ಮಾಡ್ತೇವೆ. ಪರಮ ಪೂಜ್ಯರ ಪಾರ್ಥಿವ ಶರೀರದ ಸಿದ್ದೇಶ್ವರ ಶ್ರೀಗಳ ಭಕ್ತೆ ಗೀತಾ ಶಿಂದೆ ಬೆನಗಿ ಅನ್ನೋರು ಶ್ರೀಗಳ ಬಗ್ಗೆ ಗೀತೆಯೊಂದನ್ನು ಬರೆದು ಹಾಡಿದ್ದಾರೆ. ಬೆಂಗಳೂರಿನ BL ಕಾಲೇಜ್ನಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ವಿಭಾಗದ ಮುಖ್ಯಸ್ಥೆಯವರು. ಇವರ ಗೀತ ನಮನವನ್ನ ನೀವು ಕೇಳಿ. ಸ್ವಾಮಿ ಬಂದಾರೋ ನಮ್ಮಯ ಅಂಗಳಕ, ಶ್ರೀಗಳ ಪಾದಕ, ಶ್ರೀಗಳ ಪಾದಕ, ಶ್ರೀಗಳ ಪಾದಕ. ಅಪರೂಪದ ಸಂತ, ಅಪ್ರತಿಮ ಯೋಗಿ ಸಿದ್ದೇಶ್ವರ ಶ್ರೀಗಳ ದರ್ಶನವನ್ನು ಪಡೀಲಿಕ್ಕೋಸ್ಕರ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾನೆ ಇದ್ದಾರೆ. ಅದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.